ನಾನು ಪುರಪ್ರವೇಶವನ್ನು ಮಾಡೋಣವೆಂದರೆ ಯಾವುದೋ ರಕ್ಕಸಿಯು ಎಮ್ಮಾರಿಯಂತೆ ಮಲಗಿರುವುದಲ್ಲ. ಈಕೆಯು ನಿದ್ರಿಸುತ್ತಿರುವ ಸಮಯದಲ್ಲಿ ನಾನು ಪುರಪ್ರವೇಶ ಮಾಡುವುದು ಯುಕ್ತವಲ್ಲ. ಇರಲಿ, ಈಕೆಯನ್ನು ಎಚ್ಚರಿಸಿ ಇಲ್ಲಿನ ಯುದ್ಧಮಾನಗಳನ್ನು ತಿಳಿದು ಅನಂತರ ಮುಂದಕ್ಕೆ ಹೋಗುತ್ತೇನೆ. ಯಾವಳೆ ಸಾವತಿ ರಾಮಚಂದ್ರ, ರಾಮಭದ್ರ, ನಾನಿದ್ದೀನಿ ನಂದೇನು ಮಾನ ಮರ್ಯಾದೆ ಬೇಡ. ಎದ್ ಬಂದ್ರೀಗ ಏನು ನಾನು ನಿದ್ರಿಸುವ ಸಮಯದಲ್ಲಿ ನನ್ನನ್ನು ಹೆಚ್ಚಿಸಿದವರು ಯಾರು? ಶ್ರೀರಾಮ್ 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 ಕೋತಿ ಶ್ರೀರಾಮ್ 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 ಶ್ರೀರಾಮ್. ನನ್ನ ಆಜ್ಞೆ ಇಲ್ಲದೆ ಪುರಪ್ರವೇಶ ಮಾಡುವಂತಿಲ್ಲ. ಅಂಥದ್ರಲ್ಲಿ ಪುರಪ್ರವೇಶ ಮಾಡಲು ಎಷ್ಟೋ ಧೈರ್ಯ. ಮಧ್ಯರಾತ್ರಿ ವೇಳೆಯಲ್ಲಿ ಕದ್ದು ತಿರುಗು ಕೈಲ್ಲ ಮಧ್ಯರಾತ್ರಿ ವೇಳೆಯಲ್ಲಿ ಕದ್ದು ತಿರುಗು ಕೈಲ್ಲದರಿಯೇ ಸತ್ತುಗೈಯ ಬೂದಿನಿಲ್ಲ ಸತ್ತುವಿಲ್ಲದೆ ಬೂದಿನಿಲ್ಲ ಬುದ್ಧಿ ಬೂದಿ ಪಾಲಿನಿಲ್ಲ ಬುದ್ಧಿ ಬೂದಿ ಪಾಲಿನಿಲ್ಲ ಯಾರಲ್ಲೋ ಕವಿಯೇ ಬಂದಿಹ ಕಳ್ಳನಲ್ಲ ಕಾಣೆ ನಾನು, ಕಳ್ಳನಲ್ಲ ಕಾಣೆ ನಾನು, ಒಳ್ಳೆ ವಾಯು ಪುತ್ರ ನಾನು, ಒಳ್ಳೆ ವಾಯು ಪುತ್ರ ನಾನು. ಹನುಮಂತನೆಂಬ ಕವಿಯ ಹನುಮಂತನೆಂಬ ಕವಿಯೋ ಯಾರಲೇ ಇಲ್ಲೇ ರಾಕದಿಯೇ ಬಲ್ಲನು ಇಲ್ಲೇ ರಾಕದಿಯೇ. ಹನುಮಂತ ನಿನ್ನ ತೋಡೆ ಹನುಮಂತ ನಿನ್ನ ತೋಡೆ ಕಣ್ಣು
ಬಲ್ಲನು ನಿಲ್ಲೆ ರಕ್ಕದಿಯೇ. ಕೆಲವೋ ಮಂಗ, ಆಗಲೇ ನಿನ್ನನ್ನು ಸಂಬರಿಸಿ ಬಿಡುತ್ತಿದ್ದೆ. ಕೈಗೆ ಸಾಲದ ಕಾಡು ಕವಿಯನ್ನು ಬಿಟ್ಟಿದ್ದಕ್ಕೋಸ್ಕರವಾಗಿ ಇಷ್ಟೊಂದು ಹರಡುತ್ತಿರುವೆಯ. ಈಗಲಾದರೂ ಬಂದ ದಾರಿ ಹಿಡಿದು ಹಿಂದಿರುಗಿ ಹೊರಟು ಹೋಗು. ಮೊದಲು ನೀನು ಯಾರು, ನಿನ್ನ ಹೆಸರೇನು, ಅದನ್ನು ತಿಳಿಸಬಳಾಗು. ನಾನೇ? ಓ ಹೇಳಲೇ? ಹೇಳುವಳಾಗು, ಹೇಳುವಳಾಗು, ಹೇಳುವಳಾಗು. ಪುರ ಪ್ರವೇಶ ಮಾಡುವಂತ ಹಂತದಲ್ಲಿ ರಾವಣನನ್ನು ಹೆಬ್ಬಾಗಿಲನ್ನು ಕಾಯುತ್ತಿರುವ ನನ್ನ ಹೆಸರು. ನಿನ್ನ ಹೆಸರು? ಹೆಸರು ಹೇಳುವಳಾಗಿ. ಲಂಕಿಣಿ ಎಂದು ಕರೆಯುತ್ತಾರೆ. ಲಂಕಿಣಿ, ಲಂಕಿಣಿ, ಮಂಕಿಣಿ, ಲಂಕಿಣಿ. ಆಹಾ, ಏನು ರೂಪ, ಏನು ಲಾವಣ್ಯ, ಆ ಬ್ರಹ್ಮದೇವರ ಅದ್ಭುತ ಸೃಷ್ಟಿ. ಸಾಕು ನಿನ್ನ ಬೆಳಗನು ಹೋಯ್ತು. ಹೆಚ್ಚಾಗಿ ಹರಟಿದ್ದೆ ಆದರೆ ಯಮಪುರಿ ಮಾರ್ಗವನ್ನು ನೋಡಬೇಕಾದಿದ್ದು ಎಚ್ಚರ. ಕೆಲವೋ ಮಂಗ, ತ್ರಿಮೂರ್ತಿಗಳಿಗೂ ಪ್ರವೇಶವು ಸಾಧ್ಯವಾದ ಈ ಪಟ್ಟಣವು ನಿನಗೆ ಸಾಧ್ಯ ಹೇಗೋ? ಅಮ್ಮ, ಆ ತ್ರಿಮೂರ್ತಿಗಳಿಗೆ ಅಸಾಧ್ಯವಾಗಿದ್ದರೂ ಇರಬಹುದು, ಆದ್ರೆ ಈ ಮರ್ಕಟನಿಗೆ ಎಲ್ಲವೋ ಅಸಾಧ್ಯ. ಓಹೋ, ಆಗ ಹೇಳುವಳಾಗು. ಹೇಳಲಿ? ಹೇಳುವಳಾಗು. ಏನು ಹೇಳಿ ನಾನು? ನೀನು ಹೇಳುವಳಾಗು, ನಾನು ಕೇಳಿಯ ಮುಂದೆ ಹೋಗುತ್ತೇನೆ. ಈಗಲಾದರೂ ನಿನಗೆ ಪ್ರಾಣದ ಮೇಲೆ ಆಸೆ ಇದ್ದರೆ ಹಿಂದಿರುಗಿ ಹೊರಟು ಹೋಗು. ಈಗಲಾದರೂ ನಿನಗೆ ಜೀವದಾನವನ್ನು ಮಾಡುತ್ತೇನೆ. ಓಹೋ, ಶ್ರೀ ಹತ್ಯೆ ಮಾಡಬಾರದೆಂದು ನಾನು ಸುಮ್ಮನಾದರೆ ನನಗೆ ಪ್ರಾಣದಾನ ಮಾಡತಕ್ಕವಳಾದಳಲ್ಲ. ಇರಲಿ, ಶ್ರೀರಾಮನ ಕಾರ್ಯಕ್ಕೆ ಕಂಟಕಳಾಗಿರುವ ಈಕೆಯನ್ನು ಸಂಹರಿಸಿದರೂ ಪಾಪವೆನಿಸಲಾರದು. ಏನು ರಕ್ಕಸಿ, ನನಗೆ ಪ್ರಾಣದಾನ ಮಾಡುವಿಯಾ? ಹಾಗಾದ್ರೆ ನಾವಿಬ್ಬರು ಸೇರಿ ಒಂದು ಪಂಥದಿಂದ ಯುದ್ಧವನ್ನು ಮಾಡೋಣ. ಹಾಗೆ ಆಗಲಿ. ನೀನು ನನಗೆ 3 ಪ್ರಹಾರಗಳನ್ನು ಕೊಡು. ಅದರಲ್ಲಿ ಉಳಿದರೆ ನನ್ನದು 1 ಪ್ರಹಾರ. ಒಪ್ಪಿಗೆಯೇ? ಒಪ್ಪಿಗೆ. ಹಾಗಾದ್ರೆ ಪ್ರಯತ್ನಗಳಾಗು. ಸರಿಯಾಗಿ ಕುಳಿತುಕೊಳ್ಳವನಾಗು. ಹಾಗೆ ಆಗಲಿ, ಪ್ರಯತ್ನಿಸುವುದಾಗು. ನನ್ನ ಕೈಲಿ ಸಾಯಕ್ಕೆ ಬಂದಿರೋದು ಕಬ್ಬಿ ಮುಂಡೆದು ಬದುಕು ಉಳಿಯೋದಿಂದ ಬಂತು. ಕುತ್ಕೊಳ್ಳೋ ಸರಿಯಾಗಿ ಕೊಟ್ಟು ಬನ್ನಿ. ಸರಿಯಾಗಿ ಕುತ್ಕೊಂಡಿದ್ಯಾ? ಪ್ರಯತ್ನ ಪಡುವಳಾಗು. ಮನೆ ದೇವ್ರನ್ನೆಲ್ಲ ನೆನೆಸ್ಕೊಂಡಿದ್ದೀವಿ. ನೆನೆಸ್ಕೊಂಡಿರುವನು ಪ್ರಯತ್ನ ಪಡುವಳಾಗು. ಕಣ್ಮುಚ್ಚು. ಜೈ ರಾಮ್ ಶ್ರೀರಾಮ್, ಜೈ ರಾಮ್ ಶ್ರೀರಾಮ್. ಜೈ ಶ್ರೀರಾಮ್. ಇನ್ನೊಂದು ಜೀವ ಎರಡನೇದು ಜಾಗ್ರತೆಯಾಗಿ ಕುಳಿತುಕೊಳ್ಳುವ. ಹಾಗೆ ಆಗಲಿ, ಪ್ರಯತ್ನಿಸಿ ನೋಡುವಳಾಗು. ನಾನು ಕಲ್ತಿ ಸಾಯಕ್ ಬಂದಿರೋದೀನಿ, ಬದುಕುಳಿಯೋದಿಂದ ಎಲ್ಲಿ ಬಂತು? ಭದ್ರವಾಗಿ ಬಿಟ್ರೆ ಮುದುರ್ಕತ್ತದೆ. ಹೊಡಿಲೆ? ಹೊಡಿವಳಾಗು. ಜೈ ರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಲ್ಲ, ಮೊದಲ ಏಟಿಗೆ ಪಿಂಕಬೇಕಾಯ್ತು. 2 ಹೊಡೆದ್ರು ಇಂದ ಬದುಕುಳಿಯೋದಲ್ಲ. ಕಡೆಯದು ಭದ್ರವಾಗಿ ಬಿಟ್ರೆ ಸೊದ್ದಿಲ್ದ ಮುದ್ರಿಕೊಂಡು ಇನ್ನು ವರ್ಷ ಕರಿತೀವಿ. ಕೊಡ್ಲಾ? ನೋಡಾಗು. ಜೈ ಶ್ರೀರಾಮಚಂದ್ರ ಪ್ರಭು. ಅಯ್ಯೋ, ಪಿಂಕತ್ತು ಸತ್ತೋಯ್ತು. ಜೈ ಜೈ ರಘುವೀರ ಸಮರ್ಥ. ಓ ಲಂಕಣಿ, ಇಲ್ಲಿ ಬರುವಳಾಗು, ಬರುವಳಾಗು. ಲಂಕಣಿ, ಈಗ ನಿನ್ನ ಅವಧಿಯು ಮುಗೀತು. ಆಗ್ಲಿ ಬಿಡಿಸ. ಈಗ ನನ್ನ ಸರದಿ, ಕುಳಿತುಕೊಳ್ಳುವಳಾಗು. ಕುಳಿತುಕೊಳ್ಳಬೇಕೆ? ಹೌದು. ಇರ್ಲಿ, ನಾನು ಎಷ್ಟೇ ಆಗಲಿ ಹೆಣ್ಣು ಮಗಳಲ್ವೇ? ಏ ಲಂಕಿಣಿ, ನಿನ್ನ ಬೆಳಗನ್ನು ಮುಚ್ಚು. ಕುಳಿತುಕೊಳ್ಳುವಳಾಗು. ಲಂಗ ತೊಡರ್ತದೆ. ಏ ಲಂಕಿಣಿ, ಕುಳಿತುಕೊಳ್ಳುವಳಾಗು. ಕುಂತ್ಕೊಳ್ಳಬೇಕೆ? ಕುಳಿತುಕೊಳ್ಳುವಳಾಗು, ಕುಳಿತುಕೊಳ್ಳುವಳಾಗು. ಒಡೆಯೋದು ಹೊಡಿತಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಏ ಲಂಕಿಣಿ, ನಿನ್ನ ಮನದೇವರನ್ನು ನೆನೆಸಿಕೊಂಡು ಕುಳಿತುಕೊಳ್ಳುವಳಾಗು. ಕುಂತ್ಕೊಳ್ಳೋ ಕಾಲದಲ್ಲಿ ಏನ್ ಮಾಡಿ ಬಂಡಿ ಆಗಲ್ಲ. ಕುಳಿತುಕೊಳ್ಳುವೆಯೋ ಮಡಗಲ? ಜೈ ಶ್ರೀರಾಮ್. ಆಂಜನೇಯ, ನಾನೀಗ ಸೋತಿರುವೆನು. ವಾನರದಿಂದ ಪರಾಜಿತಳೆಂದು ಆಗಿವೆಯೋ ಅಂದಿನಿಂದಲೇ ರಾವಣನಿಗೆ ಅಪಜಯವು. ಲಂಕಾನಗ ವಿನಾಶ ಬಂದು ಒದಗಿಯುವುದು ಎಂದು ಬ್ರಹ್ಮನು ಹೇಳಿದ ಮಾತು ನಿಜವಾಯಿತು.
ನಾನು ಶಾಪಗ್ರಸ್ತಳಾದ ನೀನು ಲೆಂಗಾನಗರವನ್ನು ಸೇರು, ನಿನಗೆ ರಾಮಾನುಗ್ರಹವು ಉಂಟಾಗಲಿ. ನನ್ನ ಈ ಶರೀರವನ್ನು ಸಮುದ್ರ ತೀರಿಗೆ ಸೇರಿಸು. ಆಹಾ ರಾಮಚಂದ್ರ, ನಿನ್ನ ಕರುಣೆಯಿಂದ ಈಕೆಯ ಕಂಟಕವು ನಿವಾರಣೆ ಆಯಿತು. ಈಕೆ ಹೇಳಿದಂತೆ ನಾನು ಲಂಕಾಪುರವನ್ನು ಪ್ರವೇಶ ಮಾಡುವನು. ಜೈ ಜೈ ಶ್ರೀರಾಮ. ರಾಮೇ ರಾಮೇ ಸೀತಾ ಮಾತೆ मन का तो राम तेरा सीता माते याद रामाना सोमाना में बेया बामेया रामाना सोमाना में बेया बामेया के माकारा श्रीकारा ನಾನಿಂದೋ ಏನೆಂದೋ ನಾನಿಂದೋ ಏನೆಂದೋ ಒಂದಿಗಾನ ಮನ ಕಾತುರ ಮಿತೆರ ಸೀತಾ ಮಾತೆಯ ಸಾಧಿಸಿ ಬೇದಿಸಿ ಸೋದಿಸಿ ನಾನೀಗಲೇ ಸಾಧಿಸಿ ಬೇದಿಸಿ ಸೋದಿಸಿ ನಾನೀಗಲ ಮಕರ ಸಿಕರ ಸಾಧಿಸಿ ಬೇದಿಸಿ ಸೋದಿಸಿ ನಾನೀಗಲ ಮಕರ ಸಿಕರ ನಾನಿಂದೋ ಏನೆಂದೋ ನಾನಿಂದೋ ಏನೆಂದೋ ಕುಂಬಿಗ ನಾವೀಗ ಮನ ಕಾತುರ ಮಿತೆರ ಸೀತಾ ಮಾತೆಯ ಆಹಾ ರಾಮಚಂದ್ರ, ಸಮುದ್ರ ನಿನ್ನ ಮಹಿಮೆಯು ಎಷ್ಟು ಅದ್ಭುತವಾದುದಪ್ಪ. ರಾಮಚಂದ್ರ, ಈ ಪಟ್ಟಣಕ್ಕೆ ಬಂದು ನಾನಾ ದಿಗ್ಭಾಗಗಳನ್ನು ಹುಡುಕಿ ನೋಡಿದ್ರು ಸೀತಾಮಾತೆ ದರ್ಶನವಾಗಲಿಲ್ಲ. ಆ ಬಂಡ ರಾವಣನ ಅಂತಪುರ ಆ ಬಂಡ ರಾವಣನ ನೆಲೆಯೂ ಸಿಕ್ಕಲಿಲ್ಲ. ಕುಂಭಕರ್ಣ, ಮಹೋದರ, ಇಂದ್ರಜಿತ್ತು, ಸುಪಾಶ್ವ, ಮಹೋದರ ಮುಂತಾದ ರಾಕ್ಷಸ ಮನೆಗಳನ್ನು ಹುಡುಕಿ ನೋಡಿದ್ರು. ಆ ದರ್ಶನವಾಗಲಿಲ್ಲ ಸೀತಾಮಾತೆಯ. ರಾಮಚಂದ್ರ, ರಾಮಭದ್ರ, ರಾಮ ಒಡೆಯ ನನ್ನಪ್ಪ, ಇನ್ನು ಆ ರಾವಣನ ಅಂತಪುರ ಮಾತ್ರ ಉಳಿದಿರುವುದು. ಅದನ್ನು ಶೋಧಿಸಿಯೇ ನೋಡುತ್ತೇನೆ. ಜೈ ಜೈ ಶ್ರೀರಾಮ್. ಶ್ರೀರಾಮ್ ಜಯ ರಾಮ್ ಜಯ ರಾಮ್ ಜಯ ರಾಮ್ ಜಯ ರಾಮ್ ಜಯ ರಾಮ್ ಜಯ ರಾಮ್. ಆಹಾ ಆಹಾ ನನ್ನಪ್ಪ, ನನ್ನೊಡೆಯ, ಕಂಡೆ ಕಂಡೆ ಜನಕಸುತಿಯ ದರ್ಶನವಾಯಿತು. ರಾಮ ರಾಮ, ನಿನ್ನ ಅನುಗ್ರಹದಿಂದ ನಾನು ಬಂದ ಕಾರ್ಯವು ಸಂಪೂರ್ಣವಾಯಿತು. ಮಾತೆಯ ಆಶೀರ್ವಾದ ಬರಬಡಿದೆ, ನಾನೇ ಧನ್ಯ. ಇರಲಿ ನನ್ನೊಡೆಯನು, ನಾನು ಬರುವಾಗಿ ಕೆಲವು ಗುರುಹುಗಳನ್ನು ಹೇಳಿ ಕಳಿಸಿದನು. ಈಕೆ ಯಾರಾಗಿರಬಹುದು ನೋಡೋಣ. ರಾಮಚಂದ್ರ, ರಾಮಭದ್ರ, ರಾಮಭದ್ರ, ಅಪ್ಪ ನನ್ನೊಡೆಯ, ಮೋಸವಾಯಿತು ರಾಮ, ಮೋಸವಾಯಿತು. ಇದೇನೋ ಮೋಸಗ ಒಡೆಯ ರಾಮಚಂದ್ರ, ಶ್ರೀರಾಮಚಂದ್ರ ಪ್ರಭು, ಇದೇನೋ ಮೋಸಗ ಒಡೆಯ ರಾಮಚಂದ್ರ,
ಮಾರನೆಯೋ ರಾಯಗೆ ತೋ ಬೇಡನೆ ಗೋರಾಟ ನವದ ಸಾಹಿಬೆ ಬಡಿಯಾ ಬಡಿಯಾ ಗೋರಾಟ ನವದ ಸಾಹಿಬೆ ಮಾಲಾರನೆ ತೋರಿಯಾ ಮಾಲಾರನೆ ತೋರಿಯಾ ಆಯಿದೇನೋ ಮೋದಕ ಬಡಿಯಾ ರಾಮಚಂದ್ರ ರಾಮಚಂದ್ರ ಲಲ್ಲಪ್ಪ ಅಯ್ಯೋ ಮೋದವಾಯಿತು ರಾಮ ಬಡಿಯಾ ಪುರಾಣೆ ಕಸಯನದಲ್ಲಿ ಇಡುಗಿ ಗೆದ್ದಿನೋಗಿ ಹಾಳೋ ಬಡಿಯಾ ರಾಮಚಂದ್ರ ಲಲ್ಲಪ್ಪ ಪುರಾಣೆ ಕಸಯನದಲ್ಲಿ ಇಡುಗಿ ಗೆದ್ದಿನೋಗಿ ಹಾಳೋ ಪುರಾಣ ಬದ ಸಾಹಿಬೆ ಮಾನಹಾರನೆ ತೋರಿಯಾ ಆಯಿದೇನೋ ಮೋಸಗಾರ ರಾಮ ರಾಮ ಅಯ್ಯೋ ರಾಮಚಂದ್ರ ಅಯ್ಯೋ ರಾಮಭದ್ರ ಲಲ್ಲಪ್ಪ ನನ್ನೊಡೆಯ ಮಾತೆಯು ಸಿಕ್ಕಿದಳೆಂದು ಮನಸ್ಸಿನಲ್ಲಿ ಸಂತೋಷ ಪಟ್ಟನಲ್ಲ ಲೋಕಮಾತೆಯಾದ ಸೀತಾ ಮಾತೆಯು ಈ ದ್ರೋಹಿಗೆ ಒಡನೆ ಮಲಗಿರುವುದೆಂದರೆ ಏನು ಯೋಚಿಸಲಾಗದೋ ರಾಮ ಯೋಚಿಸಲಾಗದೋ ನನ್ನಪ್ಪ ಯೋಚಿಸಲಾಗದೋ ನನ್ನೊಡೆಯ ಈ ಪಾಪವನ್ನು ನೋಡಲು ನನ್ನನ್ನು ಅಲ್ಲಿಂದ ಇಲ್ಲಿಗೆ ಕಳಿಸಿದೆಯಾ ಲೋಕಮಾತೆಯಾದ ಪತ್ತುವ್ರತ ಶಿರೋಮಣಿಯು ಈ ದ್ರೋಹಿಗಳನ್ನೇ ಮಲಗಿರುವುದೆಂದರೆ ಏನು ಮೋಸವಾಯಿತೋ ನನ್ನೊಡೆಯ ಮೋಸವಾಯಿತೋ ನನ್ನಪ್ಪ ಮೋಸವಾಯಿತೋ ರಾಮಚಂದ್ರ ಮೋಸವಾಯಿತು ಏನು ಮಾಡಲಿ ಚಂಡರಿಗೆ ಬಂಡರಿಗೆ ಲಂಡರಿಗೆ ದಂಡನೆಯ ಸಾಧನೆ ಎಂದು ಖಚಿತ ಪ್ರಮಾಣವಿರುವುದು ಗಂಡು ಗಲಿಯಾದ ಈ ಬಂಡ ರಾವಣನ ಕುತ್ತಿಗೆಯನ್ನು ಕತ್ತರಿಸಿ ಮಾರಿ ಔತಣವನ್ನು ನೀಡಲೇ ಏ ಮನಸ್ಸೇ ಸ್ವಲ್ಪ ತಾಳು ಶಾಂತನಾಗು ನನ್ನೊಡೆಯನಾದ ರಘುವೀರನು ನಾನು ಬರುವಾಗ ಆಕೆಯನ್ನು ಕುರಿತು ಕೆಲವು ಗುರುಗಳನ್ನು ಹೇಳಿ ಕಳಿಸಿದನು ಈ ಮುದ್ದು ಕನ್ನಿಕೆ ಯಾರಾಗಿರಬಹುದು ನೋಡೋಣ ಆಹಾ ಆಹಾ ನನ್ನಪ್ಪ ರಾಮಚಂದ್ರ ಪದುಮರೇಖೆಗಳೆಲ್ಲ ಪಾದಗಳ ಮೇಲೆ ಮತ್ಸ್ಯಲಾಂಛನವಿಲ್ಲ ವಿಧವಾ ಎಡತಲೆಯ ಹಿಂದೆ ರಾಮಚಂದ್ರ ರಾಮಪುತ್ರ ಹೇಗಾದರೂ ಆಗಲಿ ಮಾತಿ ಇವಳೆಲ್ಲವನ್ನು ನಿರ್ಧಾರವಾಯಿತಲ್ಲ ಈಗ ಮನಸ್ಸು ಶಾಂತವಾಯಿತು ಮುಂದೆ ಹೋಗಿ ಆಹಾ ರಾಮಚಂದ್ರ
ರಾಮಚಂದ್ರ, ರಾಮಭದ್ರ, ಏನು ಮಾಡಲಿ? ಆಹಾ ರಾಮಚಂದ್ರ, ಏನು ಮಾಡಲಿ? ಎಲ್ಲ ಹುಡುಕಿ ನೋಡಿದರೂ ಮಾತೆಯ ಸಂದರ್ಶನವಾಗಲಿಲ್ಲವಲ್ಲ ರಾಮಚಂದ್ರ. ಏನು ಮಾಡಲಿ? ದೇವಿಯನ್ನು ಕಾಣೆನೆಂಬ ವಾರ್ತೆಯನ್ನು ಕೇಳುತ್ತಿದ್ದರೆ ಶ್ರೀರಾಮಚಂದ್ರನು ಪ್ರಾಣವನ್ನು ತೊರೆಯುವನು. ಆತನ ಛಾಯೆಯಂತಿರುವ ಲಕ್ಷ್ಮಣ ಸ್ವಾಮಿಯು ಅಣ್ಣನ ಮರಣ ವಾರ್ತೆಯನ್ನು ಕೇಳುತ್ತಾ ತಾನೂ ಸಹ ಪ್ರಾಣವನ್ನು ಬಿಡುವನು. ನನ್ನೊಡೆಯನಾದ ಸುಗ್ರೀವರಾಜನು ಮನುಜನಾಥನಿಗೆ ಸಹಾಯ ಮಾಡುವುದಕ್ಕೆ ಆಗಲಿಲ್ಲವಲ್ಲ ಎಂದು ಪರಿವಾರ ಸಮೇತನಾಗಿ ಪಂಚತ್ವ ಮೈದುಂಬುವನು. ಈ ಘೋರ ಪ್ರಳಯವು ಅಯೋಧ್ಯೆಗೆ ತಿಳಿದಾಕ್ಷಣ ಮನುಕುಲವು ವಾನರ ಕುಲವು ಸಂಪೂರ್ಣವಾಗಿ ನಾಶವಾಗುವುದು. ಏನು ಮಾಡಲಿ? ಏನು ಮಾಡಲಿ? ನನ್ನಪ್ಪ ದಿಕ್ಕೆ ತೋಚುತ್ತಿಲ್ಲವಲ್ಲ. ನಾನೇ ಪ್ರಾಣವನ್ನು ಬಿಟ್ಟು ಬಿಡಲೆ? ಛೇ, ಆತ್ಮಹತ್ಯೆ ಮಹಾಪಾಪ. ಜೀವಂ ಭದ್ರಾಣಿ ಪಶ್ಯತೆ. ಈ ಜೀವ ಹೊಂದಿದ್ದರೆ ಯಾವ ಕಾರ್ಯವನ್ನಾದರೂ ಸಾಧಿಸಬಲ್ಲೆ. ನಾನೊಬ್ಬ ವಿಫಲನಾಗಿ ಹಿಂತಿರುಗಿದರೆ ಇಷ್ಟೆಲ್ಲ ಅನರ್ಥವಾಗುವುದು ನಾನೇ ಕಾರಣಕರ್ತನಾಗುವನಲ್ಲ. ಏನು ಮಾಡಲಿ? ಹಾಗಾಗಬಾರದು, ಹಾಗಾಗಬಾರದು ನನ್ನೊಡೆಯ ರಾಮಚಂದ್ರ ಪ್ರಭು, ಹಾಗಾಗಬಾರದು ನನ್ನಪ್ಪ. ಹೀಗೆ ಮಾಡುತ್ತೇನೆ. ಈ ಲಂಕಾ ನಗರವನ್ನೊಳಗೊಂಡ ತ್ರಿಕುಟಾಚಲಗಿರಿಯನ್ನು ಈ ನನ್ನ ಲಾಂಗೋಲದಿಂದ ಬಂಧಿಸಿ ಸೆಳೆದು ಶ್ರೀರಾಮಚಂದ್ರನ ಮುಂದಿಡುತ್ತೇನೆ. ಮಾತೆ ಸೀತೆಯನ್ನು ಅವರೇ ಹುಡಿಕೊಳ್ಳಲಿ. ಜೈ ಜೈ ರಘುವೀರ ಸಮರ್ಥ. ಮಾರುತಿ, ಈ ತ್ರಿಕೂಟಾಚಲ ಪರ್ವತವನ್ನು ಕೀಳಬೇಡ. ಅಶೋಕವನಕ್ಕೆ ಹೋಗು, ಮಾತೆಯವರ ಸಂದರ್ಶನವಾಗುತ್ತದೆ. ಯಾರದು? ನಾನು ಅಶರೀರವಾಣಿ. ಅಶರೀರವಾಣಿಯ ಮಾತಿನಂತೆ ರಾಮಚಂದ್ರ, ರಾಮಭದ್ರ, ನನ್ನಪ್ಪ, ನಿನ್ನ ಮಹಿಮೆಯನ್ನು ಬಲ್ಲವರ್ಯಾರು ನನ್ನ ತಂದೆ. ಅಶರೀರವಾಣಿಯ ಮಾತಿನಂತೆ ಅಶೋಕವನಕ್ಕೆ ಹೋಗುತ್ತೇನೆ. ಜೈ ರಘುವೀರ ಸಮರ್ಥ. ನಿಂತು ಘಾತಿಸುವೆ ಕಂತು ಮಂತು ಏತಕ್ಕೆ ನನ್ನಿ ನಿಂತು ಆತರುಣಿ ಮಣಿಗೆ ಮನ ಸೋ ಇರುವುದ ಆತರುಣಿ ಮಣಿಗೆ ಮನ ರಥದ ಮೇಲೆ ಕುಳಿತು ರಥದ ಮೇಲೆ ಕುಳಿತು ಉರಿ ಪುಂಡ ತಾಪವಾದು ಉರಿ ಪುಂಡ ತಾಪವಾದು ಶರವ ಹೂಡೆ ಗುರಿಯ ನೋಡ ಶರವ ಹೂಡೆ ಗುರಿಯ ನೋಡ ಕಾತಿಸುವೆ ತಂತು ಮಂತು ಎತ್ತಕ್ಕೆ ನನ್ನಿ ನಿಂತು ಗಾತಿಸುವೆ ತಂತು ಮಂತು ಎತ್ತಕ್ಕೆ ನನ್ನಿ
ಎಲೈ ಮನ್ಮಥನೆ, ಏಕಿಷ್ಟು ನಿರ್ದಯನಾದೆ? ಆ ಜನಕ ನಂದಿನಿ ಸೀತೆಯನ್ನು ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಆಕೆಯ ಮನಸ್ಸು ನನ್ನ ಕಡೆ ವಾಲುವಂತೆ ರಾಕ್ಷಸಾಂಗನೇಯರು ಆಜ್ಞೆ ಮಾಡಿದೆನು. ಆದರೂ ಪ್ರಯೋಜನವಾಗಲಿಲ್ಲ. ನಾನೇ ಹೋಗಿ ಆ ಸೀತೆಯಲ್ಲಿ ಪ್ರೇಮ ಭಿಕ್ಷೆಯನ್ನು ಯಾಚಿಸಿ ಅವಳ ಮನಸ್ಸು ನನ್ನ ಕಡೆ ವಾಲುವಂತೆ ಮಾಡಿ ಅರಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಯಾರಲ್ಲಿ? ಅಶೋಕವನದ ಮಾರ್ಗದಲ್ಲಿ ಈ ಒಟ್ಟಿಗೆಯನ್ನು ಹಿಡಿದು ನಡೆಯಿರಿ. ರಾಮಚಂದ್ರ ತಾಳಲಾರಿನು ಕರುನಾಡು ರಾಮಚಂದ್ರ ತಾಳಲಾರಿನು ಕರುನಾಡು ರಾಮಚಂದ್ರ. ರಾಮಚಂದ್ರ ಕರುಣವಿಲ್ಲದೆ ಹರಿಯುತ್ತಿದೆ ಗಂಬರಿ. ರಾಮಚಂದ್ರ, ಈ ಪಾಪಿಯಾದ ರಾವಣನು ನನ್ನನ್ನು ಅಪಹರಿಸಿರುವುದು ನಿಮಗೆ ತಿಳಿದಿಲ್ಲವೇ? ನಾನು ಇಲ್ಲಿ ಪಡುತ್ತಿರುವ ಕಷ್ಟವು ನಿಮಗೆ ಗೋಚರಿಸುತ್ತಿಲ್ಲವೇ? ಪ್ರಾಣೇಶ್ವರ, ಎಲ್ಲಿರುವಿರಿ? ಇಲ್ಲಿರುವ ರಕ್ಕಸಿಯರೋ ಲೋಕ ವಿರೋಧವಾದ ಮಾತುಗಳನ್ನಾಡಿ ನನ್ನನ್ನು ಹಿಂಸಿಸುತ್ತಿರುವರು. ಈ ಕಷ್ಟವನ್ನು ನಾನು ಸಹಿಸಲಾರೆ. ಎಂದಿಗೆ ಬಂದು ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವಿರಿ ಪ್ರಾಣೇಶ್ವರ? ಎಂದಿಗೆ ನನ್ನನ್ನು ಕರೆದುಕೊಂಡು ಹೋಗುವಿರಿ? ಆಹಾ, ಈಕೆ ಸೀತಾಮಾತೆಯಾಗಿರಬೇಕು. ಮಲಿನಾಂಬರವನ್ನುಟ್ಟು ಬಾರಿ ಬಾರಿಗೂ ದುಃಖಿಸುತ್ತಿರುವುದು. ಈಕೆಯು ಇಂತಹ ಪತ್ತೂರತೆ ಆದುದರಿಂದಲೇ ನನ್ನೊಡೆಯನಾದ ರಾಘವನು ಅಷ್ಟು ದುಃಖಿಸುತ್ತಿರುವುದು. ಇರಲಿ, ಇದೇ ಸುಸಮಯ. ಕಾವಲುಗಾತಿಯರೆಲ್ಲರೂ ನಿದ್ರಿಸುತ್ತಿದ್ದಾರೆ. ಈಗಲೇ ಮಾತೆಯೊಡನೆ ಮಾತನಾಡಿಸುತ್ತೇನೆ. ರಾಮಚಂದ್ರ, ರಾಮಭದ್ರ, ರಾವಣ ಸಾರ್ವಭೌಮರಿಗೆ ಜಯವಾಗಲಿ. ರಾವಣೇಶ್ವರರು ಆಹಾ, ಆ ನೀಚನಾದ ರಾವಣನು ಬರುತ್ತಿದ್ದಾನೆ. ಬರಲಿ ಬರಲಿ. ಇಲ್ಲಿ ಕಾಣುವ ಶುಂಶುಪ ವೃಕ್ಷದ ಮೇಲೆ ಕುಳಿತು ಇಲ್ಲಿನ ಯುದ್ಧಮಾನಗಳನ್ನು ತಿಳಿವೆನು. ಜೈ ಜೈ ವೀರದ ರಾಜಾದಿರಾಜ ದಶಕಂಠ ಸಾರ್ವಭೌಮ ಅಕರಕ್ಷ, ನೀನಿನ್ನು ಮರೆಯಲ್ಲಿ ನಿಂತಿ ಆಗಬಹುದು. ನಂತರ ಕರೆಯು. ಏನು ರೂಪು, ಏನು
ಸೌಂದರ್ಯ ಈಕೆಯನ್ನು ಸೇರದಿರುವ ಪುರುಷನ ಜನ್ಮ ವ್ಯರ್ಥವಲ್ಲ. ಸೀತಾ, ಜಾನಕಿ, ಸೇವಿಸ ಬಂದಿರ್ತನ್ ರಾಜೀವ ತನಯಳೆ ನಿನ್ನನುರಾಗಂ ತೀವಿಮಿಗೆ ದಾಸನು ಪರಿಭಾವಿಸಿ ನುಡಿರಮಣಿ ಮಧುರ ಕೋಕಿಲವಾಣಿ ಸಕಲ ವಸ್ತ್ರಾಭರಣಗಳು ತಂದಿಡುವೆ. ಪಾಪಾತ್ಮನೆ, ಸೀತಾ, ಸಕಲ ವಸ್ತ್ರಾಭರಣಗಳು ತಂದಿಡುವೆ. ಎನ್ನಳು ಮನವಿಡೆ ಪ್ರಿಯ ಜಾನಕಿ. ಎನ್ನಳು ಮನ ಕೊಡೆ ಪ್ರಿಯ ಸೀತಾ, ಸೊಬಗಿನ ಕಣಿ ಸೊಗಸಿನ ಗಿಣಿ, ಸೊಬಗಿನ ಕಣಿ ಸೊಗಸಿನ ಕಣಿ. ಸೀತಾ, ಸೊಬಗಿನ ಕಣಿ ಸೊಗಸಿನ ಗಿಣಿ. ಜಾನಕಿ, ಸೊಗಸಿನ ಕಣಿ ಸೊಬಗಿನ ಮಣಿ, ಸೊಗಸಿನ ಕಣಿ ಸೊಬಗಿನ ಮಣಿ, ಸೊಗಸಿನ ಕಣಿ ಸೊಬಗಿನ ಮಣಿ. ಉದವ ತೋರೆ ಬಹುವಿಧ ಡೋಲು. ಸೀತಾ, ಉದವ ತೋರೆ ಬಹುವಿಧ ಡೋಲು ಮುದ್ದಾಡುವೆ ಬಾ ಮೋಹನ. ರಾಮಚಂದ್ರ, ಮುದ್ದಾಂಬುಜದಳ ನಯನ ಮುದ್ದಾಡುವೆ ಬಾ ಮೋಹನ. ಮದ್ದಾನಯ ನಡೆಬೆಡಗಿ ಮದ್ದಾದರಳಾಗಿ ಬಾರ. ಸೀತಾ, ಮದ್ದಾನಯ ನಡೆಬೆಡಗಿ ಮದ್ದಾದರಳಾಗಿ ಬಾರ. ಮುದ್ದಾಡುವೆ ಬಾ ಮೋಹನ. ಮುದ್ದಾಂಬುಜದಳ ನಯನ ಮುದ್ದಾಡುವೆ ಬಾ ಮೋಹನ. ಸೀತಾ, ಮೃಗಲೋಚನೆ ಮಿಗಯೋಚನೆ ಮೃಗಲೇ ಸರಿ ಸುಗುಣಾಕರ. ಮೃಗಲೋಚನೆ ಮಿಗಯೋಚನೆ ಯುಗಲೇ ಸರಿ ಸುಗುಣಾಕರ. ನಗು ನಗು ತಿಲ್ಲಿಗೆ ಬಾಸಕಿ, ನಗು ನಗು ತಿಲ್ಲಿಗೆ ಬಾಸಕಿ. ಮೊಗ ಬಂದುವೆ ಮೃಗದರ ಮುಖೆ, ಸೊಗ ಬಂದುವೆ ಮೃಗದರ ಮುಖೆ. ಮುದ್ದಾಡುವೆ ಬಾ ಮೋಹನ. ಮುದ್ದಾಂಬುಜದಳ ನಯನ ಮುದ್ದಾಡುವೆ ಬಾ ಮೋಹನ. ಜಾನಕಿ, ಲೋಕೋತ್ತರ ಸೌಂದರ್ಯವತಿಯಾದ ನೀ ಆ ನರರಾಮನನ್ನು ನೆನೆದು ಏತಕ್ಕೆ ದುಃಖಿಸುತ್ತೀರಿ? ನಿನ್ನನ್ನು ಕ್ಷಮಿಸಿದ್ದೇನೆ. ನಿನ್ನಲ್ಲಿ ಕೋಪಕ್ಕಿಂತಲೂ ಮೋಹವೇ ಅಧಿಕವಾಗಿರುವುದು. ಬಾ ಜಾನಕಿ, ನನ್ನ ಅರಮನೆಗೆ ಬಾ. ನಿನ್ನನ್ನು ದಿವ್ಯ ಭೋಗಾನಂದದಲ್ಲಿ ಮುಳುಗಿಸುವೆನು.
ಛೀ ಪಾಪಾತ್ಮನೆ, ಆ ನಿನ್ನ ಭೋಗಾನಂದವೇನು ಎಂಬುದನ್ನು ನಾನು ಸಹ ಚೆನ್ನಾಗಿ ಬಲ್ಲೆ. ಸುಮ್ಮನೆ ನನ್ನ ಮಾತನ್ನು ಕೇಳಿ ನನ್ನ ಸ್ವಾಮಿಗೆ ನನ್ನನ್ನು ಒಪ್ಪಿಸಿ ನಿನ್ನೊಂದಿಗೆ ಇಡೀ ನಿನ್ನ ಕುಲವನ್ನೇ ಉದ್ಧಾರ ಮಾಡಿಕೋ. ಸೀತಾ, ರಮಣಿ ಇದ್ದೇನೆ, ಕಾಂತನಂ ಸ್ಮರಿಸುವ ರಾತು ಇದ್ದೇನೆ, ರಮಣಿ ರಾತು ಇದ್ದೇನೆ. ರಾಮ ಭೀಮ ಎಂಬ ಕಳ್ಳನ ಇದ ಕಾಡೋಳಲ್ಲ ತಿರುಗಿ ತಿರುಗಿ ಇದ ಕಾಡೋಳಲ್ಲ ತಿರುಗಿ ತಿರುಗಿ ಬಾಡಿ ಬಳಲಿ ಸೋತೆನಿಲ್ಲ. ಕಾಡೋಳೆಲ್ಲ ತಿರುಗಿ ತಿರುಗಿ ಬಾಡಿ ಬಾಳಲಿ ಸೂತನಿಲ್ಲ. ಓಡಗದಂತಾಡಿಸಿ ನಗಗೀಡು ಮಾಡಿದ ಶಾಲೆಗೆ, ಓಡಗದಂತಾಡಿಸಿ ನಗಗೀಡು ಮಾಡಿದ ಉಡಣವ ರಾತು ಇದೇಕೆ ರಮಣಿ ಕಾಂತನಂ ಸ್ಮರಿಸುವ ಪ್ರಾಂತು ಇದೇಕೆ ಇದ ರಾಮ ಗೀಮ ನೆಂಬ ಕಳನ, ರಾಮ ಗೀಮ ನೆಂಬ ಕಳನ ಕಾಡಿ ನಾಮವೇತ್ತ ಬೇಡ ಜಾನಕಿ. ಸೀತಾ, ರಾಮ ಗೀಮ ನೆಂಬ ಕಾಳನ ನಾಮವೇತ್ತ ಬೇಡ ಜಾನಕಿ. ಆಮಿನಿ ಗರಿಗಾಮಿನಿ ನಡಕಾಮನ ಸಂಗ್ರಾಮಕ್ಕೆ ಬಾ, ಕಾಮಿನಿ ಗರಿಗಾಮಿನಿ ನಡಕಾಮನ ಸಂಗ್ರಾಮಕ್ಕೆ ಬಾ. ಬಣವ ರಾತು ಇದ್ದೇಕೆ ರಮಣಿ ಕಾಂತನಂ ಸ್ಮರಿಸುವ ರಾತು ಇದ್ದೇಕೆ. ಎಲೈ ಸೀತೆ, ನಿನ್ನ ಮರುಳುತನಕ್ಕೆ ನಾನೇನು ಹೇಳಿದೆ? ಗಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುವ ರಾಮನಿಂದ ಪ್ರಯೋಜನವೇ? ಬಾ ನನ್ನೊಡನೆ ಬಾ ಸೀತಾ, ನಿನ್ನನ್ನು ಬಾ ನನ್ನ ಪುಷ್ಪಕ ವಿಮಾನದಲ್ಲಿ ಕುಳಿತು ಸಾಗರದ ಸೊಬಗನ್ನು, ಕುಲದೀಪಗಳ ಬೆಳಗನ್ನು, ದ್ವೀಪೋಂತರಿಗಳ ಶೈಲಿಗಳನ್ನು ನಿನಗೆ ತೋರಿಸುವೆನು. ಬಾ ಬಾ ಸೀತಾ, ಬಾ. ಛೀ ಪಾಪಾತ್ಮನೆ, ಶುನಕನ ತೆರೆದಿಂದೇತಕ್ಕೆ ಜಾನಕಿ, ಶುನಕನ ತೆರೆದಿಂದೇತಕ್ಕೆ ಮನವಂತಂತೆ ಬೊಗಳು ತೀರ್ಪಿಯೋ ಜಾನಕಿ, ದುರುಳ ಘನವೀರ ರಾಘವಾಂಗನಿನೆ ಸಿರ್ಪ ಘನವೀರ ರಾಘವಾಂಗನಿನೆ ಸಿರ್ಪ ಘನವೀರ ರಾಘವಾಂಗನಿನೆ ಸಿರ್ಪ ನನ್ನೇ ಮನವು ಚಲಿಸುವುದೇನೋ ಸೀತಾ, ಪಾಪಾತ್ಮ
ಏ ಪಾಪಾತ್ಮನೆ, ಅಡಿಗಡಿಗೂ ನನ್ನ ಸ್ವಾಮಿಯನ್ನು ಹೀಯಾಳಿಸಿ ಮಾತನಾಡುತ್ತಿರುವೆಯಲ್ಲ. ವೃಥಾ ಆತನನ್ನು ದೂಷಿಸುವುದರಿಂದ ನಿನಗೆ ಸಿಗುವ ಫಲವಾದರೂ ಏನು? ಅದು ಅಲ್ಲದೆ ಅರಿ ಭಯಂಕರವಾದ ನನ್ನ ಸ್ವಾಮಿಗೆ ಎದೆಗುಟ್ಟು ನಿಲ್ಲಬಲ್ಲಿಯ ನೀನು? ನನ್ನ ಸ್ವಾಮಿ ಏನಾದರೂ ಮುನಿದದ್ದೇ ಆದ್ರೆ ಅರಿಕ್ಷಣದಲ್ಲಿಯೇ ಈ 3 ಲೋಕವು ಅಲ್ಲೋಲ ಕಲ್ಲೋಲವಾಗಿ ಬಿಡುವುದು. ಇಂಥದ್ದರಲ್ಲಿ ನನ್ನ ಸ್ವಾಮಿಯನ್ನು ಎದುರು ಹಾಕಿಕೊಂಡು ಉಳಿಯಬಲ್ಲರೇ ಈ ಧರೆಯೊಳಗೆ? ಸೀತಾ, ಕಳಕಾಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಕಳಕಾಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಜಾನಕಿ ಪರಶಿವನರ ಮರ ವಿರಲ್ ಜೈಸನೆ, ಪರಶಿವನರ ಮರ ವಿರಲ್ ಜೈಸನೆ, ಕರಿತ್ರಿಯೇವಂ ಜಯಿಸುವನೆ. ಜಾನಕಿ ಪರಶಿವನರ ಮರ ವಿರಲ್ ಜೈಸನೆ, ಕರಿತ್ರಿಯೇವಂ ಜಯಿಸುವನೆ. ಅರಿಯದೆ ನುಡಿದೆಯ ಚಡಿವೆಯ ನೀನು, ಇದು ಅರಿಯದೆ ಜರಿದೆಯ ಮರುಳೆಯ ನೀನು. ಕಳಕಾಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಸೀತಾ, ಎಲೈ ಹಠವಾದಿ ಚಂಡಿ, ನಾನೆಷ್ಟು ವಿಧವಾಗಿ ನಿನ್ನಲ್ಲಿ ಪ್ರೇಮ ಭಿಕ್ಷೆಯನ್ನು ಯಾಚಿಸಿದ್ದರು ನನ್ನನ್ನು ತಿರಸ್ಕರಿಸಿಯೇ ಬಿಟ್ಟೆಯಾ? ಇರಲಿ, ನಿನಗಾಗಿ ಹಂಬಲಿಸುತ್ತಿರುವ ನನ್ನನ್ನು ಬಿಟ್ಟು ಆ ನರರಾಮನಲ್ಲಿ ಧ್ಯಾನಿಸುತ್ತಿರುವೆಯಾ? ಎಲೆ ದಾನವ, ನೀನು ನನ್ನನ್ನು ಕರೆತಂದಿರುವುದು ನಿನ್ನ ವಂಶವನ್ನೇ ನಾಶ ಮಾಡುವ ಭೋಗಿನಿ, ಅಂದರೆ ಘಟ ಸರ್ಪವೆಂದು ನನ್ನನ್ನು ತಿಳಿದುಕೋ. ಸುಮ್ಮನೆ ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸು. ನಿನ್ನೊಂದಿಗೆ ಇಡೀ ನಿನ್ನ ಕುಲವನ್ನು ಉದ್ಧಾರ ಮಾಡುವುದನ್ನು ಕಲಿತುಕೋ. ಎಲೈ ಎಲೈ ಸೀತೆ, ನಿನ್ನನ್ನೀಗಲೇ ಚಿತ್ರವಾಗಿ ಕತ್ತರಿಸಿ ನರಿಗಳಿಗೆ ರಾಕ್ಷಸಾಂಗನೆ ಆಗಿಸು. ಸ್ವಾಮಿ, ಎಂಥ ಕಾರ್ಯವನ್ನು ಮಾಡುತ್ತಿರುವಿರಿ? ಸಾರ್ವಭೌಮರಾದ ನೀವು ಓರ್ವ ಅಬಲೆಯನ್ನು ಸಂಹರಿಸಲು ಸಿದ್ಧರಾಗುವುದೇ? ಆಕೆಗೆ ಕೆಲಕಾಲ ಅವಧಿಯನ್ನು ಕೊಡಿ. ಅವಳು ತಾನಾಗಿ ತನ್ನ ಮನಸ್ಸನ್ನು ಮಾರ್ಪಡಿಸಿಕೊಂಡು ನಿಮ್ಮ ವಶವಾಗಬಹುದಲ್ಲವೇ? ಅಲ್ಲದೆ ಹಿಂದೆ ತಾವು ವೇದವತಿಯನ್ನು ಕೆಣಕಿ ಶಾಪ ಪಡೆದಿದ್ದನ್ನು ಮರೆತು ಬಿಟ್ಟರ ಸ್ವಾಮಿ. ಬನ್ನಿ, ಅರಮನೆಗೆ ಹೋಗೋಣ. ಮಂಡೋದರಿ, ನೀನೇಕೆ ಇಲ್ಲಿಗೆ ಬಂದೆ? ಪ್ರಾಣೇಶ್ವರ, ನನ್ನ ಪತಿಯಾದ ನೀವು ಇಂತಹ ಕಾರ್ಯವನ್ನು ಮಾಡುತ್ತಿದ್ದರೆ ಅದನ್ನು ಕಂಡು ನಾನು ಸಹಿಸಿಕೊಂಡು ಸುಮ್ಮನಿರಲು ಸಾಧ್ಯವೇ? ಎಲೈ ಸೀತೆ, ಹೆಲೋ ರಾಕ್ಷಸ ವೀರರೇ, ಈಕೆಯು ನನ್ನನ್ನು ಒಲಿಸುವಂತೆ ಮಾಡುವ ಭಾರ ನಿಮ್ಮದು. ಎಲ್ಲವಾದರೆ ಈ ಖಡ್ಗದಿಂದ ಶತಛಿದ್ರವಾಗಿ ಛೇದಿಸುವೆನು, ಎಚ್ಚರ. ಅವರನ್ನು ಉಳಿಸಿ, ನನ್ನ ಪ್ರಾಣ ಉಳಿಸಿ, ಇಲ್ಲೇ ಆತ್ಮಹತ್ಯೆಗೆ ಕಳಿಸಿ. ಏ ಮಗನ, ಆತ್ಮಹತ್ಯೆ ಮಾಡ್ಕೋಬೇಕಂದ್ರೆ ನಡೆಯ. ಈ ಪಾಪಿಯು ಪುನಃ ಬರುವನಂತೆ, ಬಂದು ಪುನಃ ನನ್ನನ್ನು ಹಿಂಸಿಸುವನಂತೆ. ಬೇಡ ರಾಮಚಂದ್ರ, ಬೇಡ. ಇಂತಹ ಪಾಪಿಗಳ ಮಧ್ಯೆ ಬಾಳುವುದಕ್ಕಿಂತ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಲೇಸು. ರಾಮ
ರಾಮಚಂದ್ರ ರಾಮಚಂದ್ರ ಮಾ ತಡೆ ತಡೆ ಅಕೃತ್ಯವಿದು ದುಡುಕದಿರೋ ತಾಯೇ ತಡೆ ತಡೆ ಅಕೃತ್ಯವಿದು ದುಡುಕದಿರೋ ತಾಯೇ ಸಗದೊಳಿಲ್ಪ ರಾಮೋ ಕೆಡುಕದ ಸಾಧನ ಕೆಡುಕದ ಸಾಧನ ಸಿರ ಮುರಿದಿಡುವ ತೀವ್ರದೋರ್ ಬಂದು ಅನುಜ ಲಕ್ಷ್ಮಣ ಸಹಿತ ಮಾದೇ ನಿಲ್ಲಿಸು. ಶ್ರೀರಾಮ ಲಕ್ಷ್ಮಣರು ಋಷಿಮುಖ ಪರ್ವತದಲ್ಲಿ ಕ್ಷೇಮದಿಂದಿರುವರು. ತಾಯಿ ಕ್ಷೇಮದಿಂದಿರುವರಮ್ಮ. ಇದೇನಿದು ಈ ರಾಕ್ಷಸರ ಮಧ್ಯೆ ನನ್ನ ಸ್ವಾಮಿಯನ್ನು ಸ್ಮರಿಸುತ್ತಿರುವನಲ್ಲ, ಈತನಾರಿರಬಹುದು? ಅದು ಅಲ್ಲದೆ ಕಪಿ ವೇಷದಲ್ಲಿ ಬಂದಿದ್ದಾನೆ. ಅಬ್ಬಬ್ಬ, ಸ್ವಪ್ನದಲ್ಲಿ ಕಪಿಗಳನ್ನು ಕಂಡರೆ ಅಮಂಗಲವೆಂದು ನುಡಿಯುವರು. ಸ್ವಾಮಿ ಶ್ರೀರಾಮಚಂದ್ರ, ನಿಮಗೆ ಯಾವ ಅಮಂಗಲವೂ ಜರುಗದಂತಿರಲಿ, ನಿಮಗೆ ಯಾವ ಅಮಂಗಲವೂ ಜರುಗದಂತಿರಲಿ. ಆದರೂ ನನಗೇಕೋ ಅನುಮಾನ. ಹಿಂದೆ ಸನ್ಯಾಸಿ ವೇಷವನ್ನು ಧರಿಸಿ ಬಂದ ಆ ರಾವಣನೇ ಇಂದು ಪುನಃ ನನ್ನನ್ನು ವರಿಸಲು ಈ ಕಪಿಯ ವೇಷವನ್ನು ಧರಿಸಿ ಬಂದಿರುವಂತೆ ಕಾಣುತ್ತದೆ. ಛೀ ದೂರ್ತ, ತೊಲಗಾಚೆ ತೊಲಗಾಚೆ. ನೆನೆಸದರೆಂದು ನಾ ರಘುನಂದನನ ಕಡೆಯಿಂದ ನಿಮ್ಮಯ ಒಂದು ನೆನೆಸದರೆಂದು ನಾ ರಘುನಂದನನ ಕಡೆಯಿಂದ ನಿಮ್ಮ ಒಂದು ನೆನೆಸದರೆಂದು ನಾ ರಘುನಂದನನ ಕಡೆಯಿಂದ ನಿಮ್ಮಯ ಒಂದು ನೆನೆಸದರೆಂದು ನಾ ರಘುನಂದನನ ಕಡೆಯಿಂದ ನಿಮ್ಮ ಚಂದ್ರವರಿಯಲು ಬಂದದೆ ಚಂದ್ರವರಿಯಲು ಬಂದದೆ ಮಗ ಎಂದು ತಿಳಿದರದಿದ್ದರು ಸಂದೇಹ ಬಿಡು ಮಾತೆ ಮಾ ಸುಂದರ ಸುಂದರ ಮಾ ಬಂದ ಸೇವಾಗನ ಪಾವನಗಲೋ ಧಾವನ ರಾಜೀವಲೋ ತನ ರಾಮನೊಳುನ ಪಾವನಗಲೋ ಧಾವನ ರಾಜೀವಲೋ ತನ ರಾಮನೊಳುನ ಪಾವನಗಲೋ ಧಾವನ ರಾಜೀವಲೋ ಜನ ರಾಮನೊಳುನ ಪಾವನನೋ ಪಾವನ ರಾಜೀವಲೋ ಜನ ರಾಮನೊಳುನ ಭಾವಿಸುತ್ತಲೆಂದೇ ವಿಧದು ಜೀವನ ಗಯ ದೈವವಾಗಲ ಭಾವಿಸುತ್ತಲೆಂದೇ ವಿಧದೆ ಜೀವನ ಗಯ ದೈವವಾದ ಸಂದೇಹ ಬಿಡು ಮಾತೆ ವಾ ಸುಂದರ ಸುರ ಸುಂದರ ಕುದು ಪಾದೆ ಸಂದೇಹ ಬಿಡು ಮಾತೆ ವಾ ಸುಂದರ ಸುರ ಸುಂದರ ಕುದು ಪಾದೆ. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ. ಅಮ್ಮ ಅಮ್ಮ
ಸಂದೇಹ ಪಡಬೇಡವಮ್ಮ. ನಾನು ರಾಕ್ಷಸನಲ್ಲವಮ್ಮ. ಜಲಸ್ಥಾನದಿಂದ ಪಾಪಿಯಾದ ರಾವಣನು ಅಪಹರಿಸಲ್ಪಟ್ಟ ಸೀತಾ ಮಾತೆಯು ನೀವಾಗಿದ್ದರೆ ಅಮ್ಮ, ನಿಮ್ಮೊಡನೆ ಕೆಲವು ವಿಚಾರಗಳನ್ನು ಮಾತನಾಡಬೇಕಾಗಿದೆ. ಈ ರೀತಿ ಮಲಿನಾಂಬರವನ್ನುಟ್ಟು ಬಾರಿ ಬಾರಿಗೂ ದುಃಖಿಸುತ್ತಿರುವ ನನ್ನೊಡೆಯನಾದ ಶ್ರೀರಾಮನ ಪತ್ನಿ ಸೀತಾ ಮಾತೆಯು ನೀವಾಗಿದ್ದರೆ ಅಮ್ಮ, ನಿಮ್ಮೊಡನೆ ಕೆಲವು ವಿಚಾರಗಳನ್ನು ಮಾತನಾಡಬೇಕು. ನನ್ನನ್ನು ವಿಪಕ್ಷದವನೆಂದು ಭಾವಿಸಬೇಡ ತಾಯಿ. ಈತನ ಈ ನಯ ವಿನಯಗಳನ್ನು ನೋಡುತ್ತಿದ್ದರೆ ಖಂಡಿತವಾಗಿಯೂ ಈತನು ಶತ್ರು ಪಕ್ಷದವನಲ್ಲವೆಂದು ತೋರುತ್ತದೆ. ಇರಲಿ, ನನ್ನ ಕ್ಷೇಮ ಸಮಾಚಾರವನ್ನು ಕೇಳಿದ್ದಾನಂದ ಮೇಲೆ ಆತನಿಗೆ ಉತ್ತರಿಸಬೇಕಾದದ್ದು ನನ್ನ ಕರ್ತವ್ಯ. ಅಯ್ಯ ಕೇಳು. ಜನಕಂ ಧರಣೀಧವಂ ವರಜನಕಂ ಅನುಪಮ ವಿಜಯ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಯ್ಯ, ಜನಸ್ಥಾನದಲ್ಲಿ ಆ ರಾವಣನಿಂದ ಅಪಹೃತಳಾದ ಆ ನಿರ್ಭಾಗ್ಯ ಸೀತೆಯೂ ನಾನೇ. ಅದರಲ್ಲಿ ನನ್ನ ಸ್ವಾಮಿ ಪೂರ್ವ ವೃತ್ತಾಂತವನ್ನು ಕೇಳುತ್ತಿರುವೆಯಲ್ಲ, ನನಗೆ ತಿಳಿಸುತ್ತಿರುವೆಯಲ್ಲ, ನೀನು ಯಾರೆಂಬುದನ್ನು ಹೇಳಬಲ್ಲಿಯಾ? ಅಮ್ಮ ಅಮ್ಮ ಅಮ್ಮ, ನನ್ನನ್ನು ಕೇಸರೆಂಬ ಕಪಿಕುಲ ಅಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣಯುತ್ತಾ ವಾಯುದೇವರ ವರಪ್ರಸಾದದಿಂದ ಜನಿಸಿದ ಎನ್ನನ್ನು ಅಮ್ಮ ಮಾರುತಿ, ಹನುಮಂತ, ವಾಯುಪುತ್ರ, ಆಂಜನೇಯನಂತಲೂ ಕರೆಯುವರು. ಅಮ್ಮ, ಸುಗ್ರೀವರಾಜರಿಂದ ಆಜ್ಞಾಪಿಸಲ್ಪಟ್ಟು ಶ್ರೀರಾಮನ ಕಾರ್ಯಕ್ಕಾಗಿ ಬಂದ ನನ್ನನ್ನು ಅಮ್ಮ ರಾಮದಾಸನೆಂದು ಕರೆಯುವರಮ್ಮ. ನನ್ನನ್ನು ಅಮ್ಮ, ನನ್ನನ್ನು ವಿಪಕ್ಷದವನೆಂದು ಭಾವಿಸಬೇಡ ತಾಯಿ. ಆದರೂ ನನ್ನ ಸ್ವಾಮಿ ಏನೋ ನರನು, ನೀನೇನೋ ವಾನರನು. ನರನಿಗೂ ವಾನರನಿಗೂ ಸಖ್ಯವಾದ ಬಗ್ಗೆ ಹೇಗೆ ತಿಳಿಸಬಲ್ಲೆಯಾ? ಅಮ್ಮ ಅಮ್ಮ, ತಮ್ಮ ಮಾತಿನಂತೆ ತಮ್ಮ ಅಪಾಣ ಆದ ನಂತರ ನನ್ನೊಡೆಯನಾದ ಶ್ರೀರಾಮರು ತಮ್ಮನ್ನು ಹುಡುಕುತ್ತಾ ಬರುತ್ತಿದ್ದಾಗ ನಾನು ಅವರನ್ನು ಕಂಡು ನನ್ನೊಡೆಯನಾದ ಸುಗ್ರೀವರಾಜನಿಗೆ ಸ್ನೇಹವನ್ನು ಮಾಡಿಸಿದನು. ನನ್ನೊಡೆಯನಾದ ಸುಗ್ರೀವರಾಜನು ತನ್ನ ಅಣ್ಣನಾದ ವಾಲಿಗೂ ಸುಗ್ರೀವನ ಪತ್ನಿಯನ್ನು ಅಪಹರಿಸಿದನು. ಆದ ಕಾರಣ ಶ್ರೀರಾಮರಿಂದ ಸುಗ್ರೀವರಾಜರ ವಾಲಿಯ ವಧೆಯಾಗಿತು. ಸುಗ್ರೀವರಾಜನು ಕಿಷ್ಕಿಂಧೆಯ ರಾಜನಾದನು. ಶ್ರೀರಾಮ ಲಕ್ಷ್ಮಣರಿಂದ ಉಪಕೃತಕನಾದ ಸುಗ್ರೀವರಾಜರು ಕೊಟ್ಟ ಮಾತಿನಂತೆ ಸರ್ವ ದಿಕ್ಕಿಗಳಿಗೂ ಕಪಿ ನಾಯಕರನ್ನು ನೇಮಿಸಿದರು. ಅಮ್ಮ, ಅದರಲ್ಲಿ ದಕ್ಷಿಣ ಮುಖವಾಗಿ ಬಂದ ನಾನು ಕೂಡ ಒಬ್ಬನಮ್ಮ. ಹೀಗೆ ನಮಗೂ ನಮ್ಮ ನಾದನಿಗೂ ಸ್ನೇಹವಾಯಿತು ತಾಯಿ. ಹಾಗಾದ್ರೆ ನನ್ನ ಸ್ವಾಮಿ ಪೂರ್ವ ವೃತ್ತಾಂತವನ್ನು ತಿಳಿಸಬಲ್ಲಿಯ ಮಾರುತಿ? ಅಮ್ಮ, ತಿಳಿದ ಮಟ್ಟಿಗೆ ತಿಳಿಸುವನು ತಾಯಿ. ಹಾಗೆ ಆಗಲಿ. ಅಮ್ಮ, ದಶರಥ ರೂಪಾಲಂಗೆ ಇರಿತನು ಜತಾನಾಗಿ ವಿಖ್ಯಾತ ಮುನಿವರೆಗೆ ಅಮ್ಮ ಪ್ರಿಯ ಶಿಷ್ಯತಾನಾಗಿ
ಕುಂದು ಪೊರೆದನ ಹಳ್ಳಿಯ ನಂದು ರಾಮ ಮೊರಮಟ್ಟು ಶಿವಧರುವ ಮುರಿದಿಟ್ಟು ಮೈ ತಿಲಿಗೆ ಕರವ ಕೊಟ್ಟು ಪರದ ಗರ್ಭವ ಮುರಿದ ನಮ್ಮ ರಾಮ ರಾಮ ಪಿತೃವಾಕ್ಯವ ಸಹಿತೆ ಅನುಜ ಸಾಗರಿದೆ ವನವನದಿ ಪರಿತಪಿಸಿ ಪಂಚವಟಿಯಲ್ಲಿ ನೆಲೆಸಿಗ ನಮ್ಮ ರಾಮ ರಾಮ ಪನಕ ಮುಂಗದಲ್ಲಿ ಸ್ವರ್ಣಾಮೃಗ ಸೀತಾಪಹರಣದಲ್ಲಿ ತನು ಬಳಲಿ ತಲ್ಲನೆನಿಸಿಗ ನಮ್ಮ ರಾಮ ಸುಗ್ರೀವ ಸಕಲಾಗಿ ಅಮ್ಮ ಹನುಮ ಕಿಂಕರಣನಾಗಿ ಅಮ್ಮ ನಿಮ್ಮಯ ಶೋಧನೆಗಾಗಿ ಕಳುಹಿಗನು ಎನ್ನನ್ನು ರಾಮಚಂದ್ರ ಅಮ್ಮ ಶ್ರೀರಾಮಚಂದ್ರನ ರೂಪ ಲವಣ್ ಪೂರ್ವ ಭಾರತಿ, ನೀನು ಹೇಳ್ತಿರೋ ಮಾತುಗಳೆಲ್ಲವೂ ಸತ್ಯವೇ. ಆದರೆ ನಮ್ಮ ರಾಮ ಲಕ್ಷ್ಮಣರು ಕ್ಷೇಮದಿಂದ ಇರುವರೇ? ಅಮ್ಮ ಅಮ್ಮ ತಿಳಿದ ಮಟ್ಟಿಗೆ ಇಳಿವನು ಕೇಳ್ತಾಯಿ ಅಮ್ಮ. ತಾಯೇ ಹೃದಯ ಕಾಮರವು ಕುಲದೋ ಕಾಮರವು ಕುಲದೋ ನಿರಾಪಿಗಲೇ ಪವಟ ತೀರ್ಥ ನಿರಾಪಿಗಲೇ ಪವಟ ತೀರ್ಥ ದೇವತೆಗಳ ಭಿನ್ನ ಪವನ ಕೇಳ ದೇವತೆಗಳ ಭಿನ್ನ ಪವನ ಕೇಳ ಭೂಮಿಯ ಭಾರವಾರಿದು ಬೆನೆನುತ್ತ ಭೂಮಿಯ ಭಾರವಾರಿದು ಬೆನೆನುತ್ತ ಭೂಮಿಯ ಭಾರವನರಿದು ಬೆನೆನುತ್ತ ಭೂಮಿಯ ಭಾರವನರಿದು ಬೆನೆನುತ್ತ ಕರತ ವರನು ಬೇಡದ ಕರತ ವರನು ತಾನು ಬೇಡದ ಕರತ ಪ್ರೇಮದಿಂದ ಇಗರು ತಾಮರ ವಿನುಲ ಅಮ್ಮ ರಾಮಂ ಕ್ಷೇಮಂ
ಶ್ರೀರಾಮ ಲಕ್ಷ್ಮಣರು ಕ್ಷೇಮದಿಂದಿರುವರು ತಾಯಿ, ಕ್ಷೇಮದಿಂದಿರುವರಮ್ಮ. ಹಾಗಾದ್ರೆ ನಿನ್ನ ಆಶ್ರಮ ಧರ್ಮವ್ಯಾವುದು ಮಾರುತಿ? ಅಮ್ಮ, ತಮ್ಮ ರಮಣನ ಆಶೀರ್ವಾದದ ಇದರಿಂದ ಅಮ್ಮ ರಮಣೀಯವಾದ ಪ್ರಥಮಾಶ್ರಮ ಅಂದರೆ ಬ್ರಹ್ಮಚರ್ಯ ಆಶ್ರಮದಲ್ಲಿರುವನು ತಾಯಿ. ಅಮ್ಮ, ಅಲ್ಲದೆ ದಿನಮಣಿಯಾದ ಸೂರ್ಯದೇವನು, ದಿವ್ಯೇಂದ್ರನಾದ ನನ್ನ ಇಂದ್ರನು ನನ್ನ ವಿದ್ಯಾ ಗುರುಗಳು ತಾಯಿ. ಅಮ್ಮ, ಅದು ವಿದ್ಯಾ ಗುರುಗಳನ್ನು ಹೇಳಿಬಿಟ್ಟಿಯಾ? ಹಾಗಾದ್ರೆ ಶತಯೋಜನೆ ವಿಸ್ತರಣೆಯ ಈ ಶರಧಿಯನ್ನು ಹೇಗೆ ಲಂಘಿಸಿ ಬಂದೆ? ಅಮ್ಮ, ಆಗಿನ ಆ ನಿನ್ನ ರೂಪವನ್ನು ನಾನು ನೋಡಬಹುದೇ? ಅಮ್ಮ, ಆ ಭಯಂಕರವಾದ ರೂಪವನ್ನು ನೋಡಿ ಭಯಪಡುವಿಡ ತಾಯಿ, ಭಯಪಡುವಿಡ. ಎಂತಹ ಮಾತು ಮಾರುತಿ! ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು? ಅಮ್ಮ, ಹಾಗಾದರೆ ಇದೋ ತಾಯಿ ಈಗಲೇ ತೋರಿಸುತ್ತೇನೆ. ಹಾಗೆ ಜೈ ಜೈ ರಘುವೀರ ಸಮರ್ಥ. ಮಾರುತಿ, ಈ ನಿನ್ನ ಘೋರ ರೂಪವನ್ನು ನಾನು ನೋಡಲಾರೆ. ಶಾಂತ ಮೂರ್ತಿಯನ್ನು ಧಾರಣೆ ಮಾಡು ಮಾರುತಿ, ಶಾಂತ ಮೂರ್ತಿಯನ್ನು ಧಾರಣೆ ಮಾಡು. ಅಮ್ಮ, ಇದೋ ತಾಯಿ ಸೂಕ್ಷ್ಮ ರೂಪದಿಂದ ಬಂದಿರುವನು, ಭಯವನ್ನು ಪಡೆದಿರಿ, ಶಾಂತರಾಗಿ ತಾಯಿ, ಶಾಂತರಾಗಿ. ಅಮ್ಮ, ಮಾರುತಿ, ಅಮ್ಮ, ಹಾಗಾದ್ರೆ ನನ್ನ ಸ್ವಾಮಿಯ ರೂಪಲಾವಣ್ಯ ಗುಣಗಾಂಭೀರ್ಯಗಳನ್ನು ವರ್ಣಿಸಬಲ್ಲೆಯ ನೀನು? ಅಮ್ಮ, ನನ್ನ ಸ್ವಾಮಿಯ ರೂಪ ಲಾವಣ್ಯವನ್ನು ವರ್ಣಿಸಬೇಕೆ? ಅಮ್ಮ, ರಾಮರ ಲಕ್ಷಣಗಳ ವರ್ಣಿಸಲು ಸಮುದ್ರಿಕಾ ಶಾಸ್ತ್ರದಲ್ಲಿ ಹೇಳಲು ಸಾಲದು ಮಾತೆ. ಅಮ್ಮ, ಈ ಭೂಮಿಯ ಪೊತ್ತವ ಗಸೆದಳ ಗಸದಳ ಮರ್ಕಟನೇನ ಬಲ್ಲೆ ನಮ್ಮ ಗೆಣಿಸಲು ಮಾತೆ, 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 ರಾಮನೋ ಎಂದ ತೆರುವನು ಅಮ್ಮಯ್ಯ. ಅಮ್ಮ, ರಾಮನೋ ಎಂದ ತೆರುವನು ಅಮ್ಮಯ್ಯ. ಕೇಳಂಬಾದಾಯೆ, ಕೇಳಂಬಾದಾಯೆ ರಾಮನೋ ಎಂದ ಚೆಲುವರು ಅಮ್ಮಯ್ಯ. ಅಮ್ಮ, ಸಾಮಗಾನ ಪ್ರೇಮ ನಿರೂಪಮ ರಾಮಚಂದ್ರ ಪ್ರಭು. ಸಾಮಗಾನ ಪ್ರೇಮ ನಿರೂಪಮ, ಸಾಮಗಾನ ಪ್ರೇಮ ನಿರೂಪಮ. ಸಾಮಗಾನ ಪ್ರೇಮ ನಿರೂಪಮ, ಸಾಮಗಾನ ಪ್ರೇಮ ನಿರೂಪಮ. ಅಮ್ಮ, ಸಾಮಗಾನ ಪ್ರೇಮ ನಿರೂಪಮ, ಸಾಮಗಾನ ಪ್ರೇಮ ನಿರೂಪಮ. ಸಾಮಗಾನ ಪ್ರೇಮ ನಿರೂಪಮ, ರಾಮ ರವಿ ಕುಲ ಸೋಮ ನಮ್ಮ. ರಾಮ ರವಿ ಕುಲ ಸೋಮ ನಮ್ಮ, ರಾಮನೋ ಎಂದ ಚೆಲುವನು
ರಾಮನೋ ಎಂತ ಚಲುವರು ಅಮ್ಮಯ್ಯ. ಕಾಲ ನೀರದ ನೀಲ ಮಣಿಗಳ 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 ಹೋಲುತ್ತಿರುವುದು ರಾಮ ಚಂದ್ರೈರ ಹೋಲುತ್ತಿರುವುದು ಪಾಲನೆಂದಿರ ವಿಶಾಲವಾಕ್ಯವು ಕಮಲಾಗಿ ವಿಶಾಲವಾಕ್ಯವು ಕಮಲಾಗಿ ರಾಮನೋ ಎಂತ ಚರುವನು ಅಮ್ಮಯ್ಯ ಕೇಳಮಾದಾಯಿ ರಾಮನೋ ಎಂತ ಚರುವನು ಅಮ್ಮಯ್ಯ ಅಮ್ಮ ಅಮ್ಮಯ್ಯ ಚರುವನು ಅಮ್ಮಯ್ಯ. ಅಬ್ಬ ಶ್ರೀರಾಮಚಂದ್ರನ ರೂಪ ರೇಖಾ ಲಾವಣ್ಯವನ್ನು ನಡೆಸಲು ಅಮ್ಮ ಸಹಸ್ರ ನಾಲಿಗೆ ಉಳ್ಳ ಆದಿಶೇಷನಿಗೂ ಅಸದಳವಾಗಿರುವಾಗ ಈ ಮರ್ಕಟನಾದ ನಾನು ಅಮ್ಮ ವರ್ಣಿಸಲು ಸಾಧ್ಯವೇನಮ್ಮ? ಆದರೂ ತಕ್ಕ ಮಟ್ಟಿಗೆ ವರ್ಣಿಸಿರುವೆ. ಹೋಗಲಿ ಬಿಡು, ಲಕ್ಷ್ಮಣನನ್ನು ವರ್ಣಿಸಬಲ್ಲೆಯಾ? ಅಮ್ಮ ಪೂಜ್ಯನಾದ ಮೈ ಚಿನ್ನವನ್ನು ಪೋಲ್ವಾ, ಈಗ ಬೇಕಾಯ್ತದು, ಮೈ ಚಿನ್ನವನ್ನು ಪೋಲ್ವಾ ಪೂಜ್ಯನಾದ ಲಕ್ಷ್ಮಣ ಸ್ವಾಮಿಯನ್ನು ವರ್ಣಿಸಲು ಅಮ್ಮ ನನ್ನಿಂದ ಅಸದಳವಾಗಿರುವುದು ತಾಯಿ, ಅಸದಳವಾಗಿರುವುದಮ್ಮ. ಅಸದಳವೇ? ಹೌದು ತಾಯಿ. ಹೋಗಲಿ ಬಿಡು, ನೀನು ಹೇಳುತ್ತಿರುವ ಮಾತುಗಳೆಲ್ಲವೂ ಸತ್ಯವೇ. ಆದರೂ ನಿನ್ನ ಮಾತುಗಳಲ್ಲಿ ನನಗೆ ನಂಬಿಕೆ ಸಾಲದಾಗಿದೆ ಮಾರುತಿ. ಅಮ್ಮ ಅಮ್ಮ ಹಾಗನ್ನುತ್ತಿರು ಅಮ್ಮ. ನನ್ನ ಸ್ವಾಮಿಯು ನಿಮ್ಮನ್ನು ಕಂಡಾಗ ಕೆಲವು ಗುರುತುಗಳನ್ನು ಹೇಳಿದರು ಅಮ್ಮ. ಅವೇನಾದರೂ ಸತ್ಯವಾದರೆ ನಂಬುವೆಯಾ ತಾಯಿ ನನ್ನನ್ನು? ಹೇಳು ಅಮ್ಮ. ನನ್ನೊಡೆಯನಾದ ಶ್ರೀರಾಮಚಂದ್ರರು ನೀವು ಜಲಸ್ಥಾನದಲ್ಲಿ ಅಮ್ಮ ಜಲಕ್ರೀಡೆ ಆಡುತ್ತಿರುವಾಗ ಅಮ್ಮ ಅಮ್ಮ ತಮ್ಮ ಮುಖವನ್ನು ಕಮಲಕ್ಕೆ ಒಲಿಸಿದರಂತೆ, ಸತ್ಯವೇನಮ್ಮ? ಸತ್ಯವೇ ಮಾರುತಿ. ಅಮ್ಮ ಅಮ್ಮ ತಮ್ಮ ಮುಂಗೈಯ ಮೇಲೆ ಮತ್ಸ್ಯ ಲಾಂಛನವಿರುವುದಂತೆ, ಹೌದ ತಾಯಿ? ನಿಜವೇ. ಅಮ್ಮ ಅಮ್ಮ ಆ ಕಾಕಾಸುರನ ವಿಚಾರವನ್ನು ಅತಿ ಗೋಪ್ಯವಾಗಿ ಮಾರುತಿ. ಅಮ್ಮ ಈಗಲಾದರೂ ನನ್ನನ್ನು ಶ್ರೀರಾಮದಾಸನೆಂದು ನಂಬುವೆಯಾ ನಿಜವೇ ತಾಯಿ? ಮಾರುತಿ. ಖಂಡಿತವಾಗಿಯೂ ನೀನು ಶ್ರೀರಾಮನ ದಾಸನಿ. ಇರಲಿ, ಹಾಗಾದ್ರೆ ನನ್ನ ಸ್ವಾಮಿಯು ಏನಾದರೂ ಗುರುತನ್ನು ಕೊಟ್ಟಿದ್ರೆ ಅದನ್ನು ನನಗೆ ಕೊಡು. ಅಮ್ಮ ಅಮ್ಮ ಏನು ಕೇಳ್ತಿರು ಅಮ್ಮ? ಗುರ್ತೇನು ಕೊಟ್ಟಿದ್ರು ತಾಯಿ? ಸಮುದ್ರವನ್ನು ಹಾರುತ್ತಿರುವಾಗ ಗಡಿಬಿಡಿಯಲ್ಲಿ ಎಲ್ಲಿ ಬಿಟ್ಟೆನೋ, ಏನಾಗಿರುವುದು ಕಾಣೆನಮ್ಮ, ಕಾಣೆನ ತಾಯಿ. ಹಾಗಾದ್ರೆ ನೀನು ರಾಕ್ಷಸ ಪಕ್ಷದವನು. ಅಯ್ಯೋ ಅಯ್ಯೋ ರಾಮಚಂದ್ರ, ಹೇಗೋ ನಂಬಿಸಿದೆ, ಮತ್ತೆ ಅನರ್ಥವಾಯ್ತಲ್ಲ ಅಮ್ಮ. ಅಮ್ಮ ನನ್ನೊಡೆಯರು ಗುರುತನ್ನು ಕೊಟ್ಟಿರುವರು ತಾಯಿ, ತೋರಿಸು. ಅಮ್ಮ ಶ್ರೀರಾಮ ಜನನೀ ಇದು ಶ್ರೀರಾಮಚಂದ್ರನ ಗಣಮುದ್ರಿಕೆ ಬಾ ಏನು ರಾಮ ನಾಮ ಪ್ರಚೋರಂ ಏನು ತರ
ಅನುವಿನು ಇದೋ ಸ್ವೀಕರಿಸುತ್ತೆ ಮನದನು ಮಾನಗಳ ಕಳೆವುದು ಮಾತೇ ಮಾತೇ ಕೊಡು ಮಾರುತಿ. ಇದೋ ತಾಯಿ, ನನ್ನೊಡೆಯನಾದ ಶ್ರೀರಾಮಚಂದ್ರ ಪ್ರಭು ತಮಗಾಗಿ ನೀಡಿರುವ ಮುದ್ದೆ ಉಂಗುರವಿರುವುದು. ಕೊಡುವಂದರೆ ಕೊಡುವನೇ ಈ ಮರ್ಕಟನು. ಅಮ್ಮ, ನನ್ನನ್ನು ಮಗು ಮಾರುತಿ ಎಂದು ಮಮತೆ ಪ್ರೀತಿಯಿಂದ ಕರೆದರೆ ಮಾತ್ರ ಕೊಡುತ್ತೇನೆ ತಾಯಿ, ಇಲ್ಲವಾದರೆ ಕೊಡುವುದಿಲ್ಲವಮ್ಮ. ಕಂದ ಅಮ್ಮ, ಮಾರುತಿ ಅಮ್ಮ, ಎಲ್ಲಿ ಆ ನನ್ನ ಸ್ವಾಮಿ ಘನಮುದ್ರಿಕೆಯನ್ನು ನನಗೆ ಕೊಡು. ಇದೋ ತಾಯಿ, ಇದೋ ತಾಯಿ, ತನ್ನ ರಾಗವನ್ನು ಗುರುತಿಗಾಗಿ ನೀಡಿರುವ ಮುದ್ದೆ ಉಂಗುರವಿರುವುದು. ನಿಮ್ಮನ್ನು ಆಶೀರ್ವದಿಸಿ ಅನುಗ್ರಹಿತನಾಗಿ ಮಾಡು ತಾಯಿ. ಸ್ವಾಮಿ ಶ್ರೀರಾಮಚಂದ್ರ, ಈಗ ನಿಮಗೆ ನನ್ನ ಮೇಲೆ ಕರುಣೆ ಉಂಟಾಯಿತೆ. ಮಾರುತಿ, ನನ್ನ ಸ್ವಾಮಿ ಈ ಘನಮುದ್ರಿಕೆಯನ್ನು ತಂದುಕೊಟ್ಟು ನನಗೆ ಮಹದುಪಕಾರವನ್ನು ಮಾಡಿರುವೆ. ಪ್ರತ್ಯುಪಕಾರವಾಗಿ ನಾನು ನಿನಗೆ ಏನನ್ನು ಮಾಡಿ ತನ್ನ ತಮ್ಮನ ದರ್ಶನ ಮಾಡಿದ ದರ್ಶನಕ್ಕಾಗಿ ಯಾವುದಾದ್ರೂ ಒಂದು ಪದಾರ್ಥವನ್ನು ದಯಪಾಲಿಸಿದರೆ ಅದನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಈ ನನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊಡುವನು ತಾಯಿ. ನನ್ನ ಬಳಿಲಿ ಅಂತಹ ಯಾವ ವಸ್ತುಗಳು ಇಲ್ಲವಲ್ಲ ಅಮ್ಮ, ನೀನು ಸುಳ್ಳನ್ನೇ ಹೇಳುತ್ತಿರುವೆ. ಅಮ್ಮ, ಹೌದು ತಾಯಿ. ಅಮ್ಮ, ನನ್ನ ಸ್ವಾಮಿಯು ನೀವು ಹಾಕಿದ್ದ ಆಭರಣಗಳನ್ನೆಲ್ಲವನ್ನು ನನ್ನ ಶ್ರೀರಾಮಚಂದ್ರನಿಗೆ ತೋರಿಸಿದಾಗ ಅಮ್ಮ ಅಮ್ಮ ಆ ಚೂಡಾಮಣಿ ರತ್ನವು ಇಲ್ಲವೆಂದು ಹೇಳಿದರು. ಮರೆತಿದ್ದೆ. ಕೊಡಗಳಾಗೋ ತಾಯಿ. ತೆಗೆದುಕೋ ಅಮ್ಮ, ಇದನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಗಳಿಗಾಗಿ ಬಂದು ನನ್ನನ್ನು ಕರೆದುಕೊಂಡು ಹೋಗಲು ಹೇಳು. ಅಮ್ಮ, ಇಲ್ಲವಾದಲ್ಲಿ ನಾನು ಪ್ರಾಣ ತ್ಯಾಗ ಅಮ್ಮ, ಹೆದರಬೇಡ ತಾಯಿ. ಈ 8 ತಿಂಗಳಲ್ಲಿ ಸಮುದ್ರ ತೀರವನ್ನು ಸೇರಿ ತಿಂಗಳ ಅವಧಿಯೊಳಗಾಗಿ ಈ ರಾಕ್ಷಸರ ಕೊಲಕ್ಕೆ ಏರ್ಪಾಡು ಮಾಡುತ್ತೇನೆ. ಅಮ್ಮ, ಅಮ್ಮ, ಧೈರ್ಯವಾಗಿರಿ. ಆದರೂ ಈ ರಾಕ್ಷಸರ ಮಧ್ಯೆ ನಾನು ಬದುಕುವುದಾದರೂ ಹೇಗೆ? ಅಮ್ಮ, ನನ್ನ ಭುಜದ ಮೇಲೆ ಕುಳಿತುಕೊಳ್ಳಿ. ಕ್ಷಣಾರ್ಥದಲ್ಲಿ ಶ್ರೀರಾಮಚಂದ್ರನ ಪಾದದಡಿಯಲ್ಲಿ ಸೇರಿಸಿ ಬಿಡುತ್ತೇನೆ. ಕಪಿ ಬುದ್ಧಿಗೆ ತಕ್ಕಂತೆ ಮಾತನಾಡುತ್ತೇನೆ. ಅಮ್ಮ, ಅಮ್ಮ, ತಮ್ಮ ದುಃಖವನ್ನು ನೋಡಿ ನಾನು ಹಾಗೆ ಹೇಳಿದೆ. ಸಾಕು, ಸುಮ್ಮನಿರು. ದಯಮಾಡಿ ನನ್ನನ್ನು ಕ್ಷಮಿಸು ತಾಯಿ. ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡುವಳಾಗು ತಾಯಿ. ಹೀಗೆ ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ. ಹೋಗಿ ಬಾ ಮಾರುತಿ, ನಿನಗೆ ಮಂಗಳವಾಗಲಿ. ಅಮ್ಮ, ನನ್ನ ಸ್ವಾಮಿಯ ಬಳಿಯಲ್ಲಿ ಬರ್ಸಿ. ಶ್ರೀರಮೆ ಪರಿಪಾಯೇ ವೈದೇಹಿ, ಶ್ರೀರಮೆ ಪರಿಪಾಯೇ
ದರ್ಶನ ಮಾಡಿದ್ದಕ್ಕೆ ಧನ್ಯನಾದೆ ಅಮ್ಮ. ಆದರೆ ಅಮ್ಮ ತಮ್ಮ ರಾಮ ಅಮ್ಮ ತಮ್ಮ ದರ್ಶನವಾಗುವವರೆಗೂ ಅಮ್ಮ ಹಸನ ಆಹಾರಗಳನ್ನು ಮುಟ್ಟುವುದಿಲ್ಲವೆಂದು ನನ್ನೊಡೆಯನಾದ ಶ್ರೀರಾಮಚಂದ್ರನ ಬಳಿಯಲ್ಲಿ ಆಜ್ಞೆ ಮಾಡಿರುವನು. ಅಮ್ಮ ಅಮ್ಮ ತಮ್ಮ ದರ್ಶನ ಮಾಡಿದ ಕ್ಷಣದಿಂದ ನನ್ನ ಉದರವು ಬಹಳವಾಗಿ ಹಸಿವಾಗುತ್ತಿರುವುದಮ್ಮ. ಅಮ್ಮ ಈ ವನದಲ್ಲಿ ಕೆಲವು ಹಣ್ಣುಗಳಿರುವವು. ಅಪ್ಪಣೆ ಆದರೆ ಅವನು ಬುಂಜಿಸಿ ನನ್ನ ಒಡೆಯನಾದ ಶ್ರೀರಾಮಚಂದ್ರನ ಬಳಿಗೆ ತೆರಳುವನು ಮಾತಾ. ಹಾಗೆ ಆಗ್ಲಿ. ಆದರೆ ಇದೆಲ್ಲವೂ ರಾಕ್ಷಸರ ಮಾಯಿ. ಈ ವನವನ್ನು ಹಾಳು ಮಾಡದೆ ಕೇವಲ ಕೆಳಗೆ ಕಳಿತು ಬಿದ್ದಿರುವ ಹಣ್ಣುಗಳನ್ನು ಹೊಟ್ಟೆ ತುಂಬಾ ಬೃಂಜಿಸಿ. ಅಮ್ಮ ನಾನು ಈ ರಾಕ್ಷಸರಿಗೆ ಅಂಜುವಂತನಾಗಿದ್ದರೆ ಈ ಪಟ್ಟಣಕ್ಕೆ ಬರೋದಕ್ಕೆ ಆಗುತ್ತಿತ್ತು ತಾಯಿ. ನಿಜವೇ, ಅಮ್ಮ ನಿಜವೇ ಮಾರುತಿ. ಆ ಭಯವನ್ನು ಬಿಡಿ. ಅಲ್ಲದೆ ಕೆಳಗೆ ಬಿದ್ದಿರುವ 1-2 ಹಣ್ಣುಗಳಲ್ಲಿ ನನ್ನ ಉದರವು ತುಂಬುವುದಿಲ್ಲ. ಕಪಿಗಳು ಬುಂಜಿಸುವುದನ್ನು ನೀವು ನೋಡಬಾರದು. ನೀವು ಆ ಕಾಲಿಕಾಲಯಕ್ಕೆ ಮರೆಯಾಗಿರಿ. ನಾನು ಬಂದ ಕಾರ್ಯವನ್ನು ಪೂರೈಸಿ ನನ್ನೊಡೆಯನಾದ ಶ್ರೀರಾಮಚಂದ್ರ ಬಳಿಗೆ ಜೈ ಜೈ ಎಂದು ಹಾರಿ ಹೋಗಿಬಿಡು. ಹಾಗೆ ಆಗ್ಲಿ ಮಾರುತಿ. ಹೋಗಿ ಬರುವಿ. ನಾನೀಗ ಬರುತ್ತೇನೆ. ಧನ್ಯನಾದನು ತಾಯಿ. ಆಹಾ ಮಾತೆಯ ಆಶೀರ್ವಾದವೇನೋ ಪಡೆದಿದ್ದಾಯಿತು. ನಾನು ಈಗ ಹಿಂದಿರುಗಿ ಹೋಗುವುದು ಸರಿಯಲ್ಲ. ಅದಕ್ಕೋಸ್ಕರ ಆ ರಾವಣನ ಬಲಗಳನ್ನು ತಿಳಿದು ಹೋಗಬೇಕು. ಅದಕ್ಕಾಗಿ ಈ ವನವನ್ನು ಫಲಗಳನ್ನು ಬಂಧಿಸಿ ಈ ವನವನ್ನು ಹಾಳು ಮಾಡಿ ಇಲ್ಲಿನ ಕಾವಲುಗಾರರು ತಮ್ಮ ದಣಿಯ ಬಳಿ ಕರೆದೊಯ್ಯುವರು. ಆಗ ರಾವಣನಿಗೆ ವಿವೇಕವನ್ನು ಹೇಳಿ ಆನಂತರ ಶ್ರೀರಾಮಚಂದ್ರನ ಬಳಿಗೆ ತಿರುಗುವನು. ಜೈ ಜೈ ರಘುವೀರ ಸಮರ್ಥ. ಅಶೋಕವನ್ನು ಹಾಳು ಮಾಡುತ್ತಿರುವೆಯಲ್ಲ, ಇದು ಯಾವುದು ಮಕ್ಕಟ? ಎಲ್ಲವೋ ರಾಕ್ಷಸ ವೀರರೇ, ನನಗೆ ಬಹಳ ಹಸಿವಾಗುತ್ತಿರುವುದು. ಅದಕ್ಕಾಗಿ ವನದಲ್ಲಿ ಫಲಗಳನ್ನು ತಿನ್ನುತ್ತಿರುವೆನೋ. ಅದು ಆಗಿರಲಿ. ನೀವು ಯಾರು? ನಾವು ರಾವಣೇಶ್ವರ ಅಕ್ಕಪಕ್ಕದಲ್ಲಿರುವ ಅಕರ ಮಕರಾಸುರರು. ನೀನು ಯಾರು? ಓ ರಾಕ್ಷಸ, ನಾನು ಮಾರುತಿ ಎಂದು. ಓಹೋ, ನೀವು ನಮ್ಮ ಹಾಗೆ ಸೇವಕನು? ಅಲ್ಲ ಅಲ್ಲ, ನಾನು ಶ್ರೀರಾಮದೂತನು. ಅದು ಆಗಿರಲಿ. ನಿಮ್ಮಲ್ಲಿ ಯಾರಾದರೂ ವೀರ ಇದ್ದರೆ ಕರೆದುಕೊಂಡು ಬಾ. ಓಹೋ, ನನಗೆ ಯುದ್ಧ ಮಾಡಬೇಕೆಂಬ ಆಸೆ ಆಗುತ್ತಿರುವುದು. ಈಗಲೇ ಕರೆದುಕೊಂಡು ಬರುವನು. ಎಲ್ಲಿ ಹೋಗಬಾರದು, ಇಲ್ಲೇ ಇರುವನು. ಹೋಗು ಹೋಗು, ಬೇಗನೆ ಕರೆದುಕೊಂಡು ಬರುವನಾಗು. 7 ಗಂಟೆ ಆಗಿರುವುದು. ಕೋಡಗವೇ, ನಮ್ಮ ಅಶೋಕವನ್ನು ಹಾಳು ಮಾಡಿದಲ್ಲದೆ ನಮ್ಮ ರಾಕ್ಷಸರನ್ನು ಹಿಂಸಿಸಲು ಕಾರಣವೇನು? ಆಹಾ, ಈತನು ಬಾಲಕನಾದರೂ ಬಹಳ ಪರಾಕ್ರಮಿಯಂತೆ ತೋರುತ್ತಿರುವನು. ಅದು ಹಾಗಿರಲಿ. ನಿನ್ನ ಹೆಸರೇನು? ಅಕ್ಷಯ. ಇಲ್ಲ ಕೋಡಗವೇ, ನನ್ನನ್ನು ಯಾರೆಂದು ಕೇಳುವೆಯಾ? ರಾವಣೇಂದ್ರನ ಮಗನಾದ ಅಕ್ಷಯ ಕುಮಾರನು. ಅಕ್ಷಯ ಕುಮಾರನೋ, ಅಕ್ಷಯನೋ, ಕ್ಷಯನೋ? ಅಕ್ಷಯ ಹೋಗಿ ಕ್ಷಯವಾದಿತು. ನೀನಿನ್ನು ಹಸುಳೆ. ಯುದ್ಧದ ವಿಚಾರವು ನಿನಗರಿಯದು. ಸುಮ್ಮನೆ ಬಂದ ದಾರಿಯನ್ನು ಹಿಡಿದು ಹೊಂಟು ಹೋಗು. ಎಲ್ಲ ಕೋಡಗವೇ, ನನ್ನನ್ನೇ ಹಿಂದಕ್ಕೆ ಹೋಗು ಎಂದು ಹೇಳುತ್ತಿರುವೆಯ? ನನ್ನ ಬಾಣದ ಪೆಟ್ಟನ್ನು ಸಹಿಸಿಕೋ. ಈತನು ಬಾಲಕನಾದರೂ ಬಹಳ ಪರಾಕ್ರಮಿಯಾಗಿರುವನು. ಕೆಲವೋ ನಿನಗೆ ಯುದ್ಧದ ವಿಚಾರವು ಅರಿಯದು. ಆದುದರಿಂದ ಸುಮ್ಮನೆ ನಿನ್ನ ಪ್ರಾಣ ಉಳಿಸ್ಕೋ, ಹೊರಟು ಹೋಗೋ. ಏ ಕೋಡಗ, ಹಿಂದಕ್ಕೆ ಹೋಗಲು ಬಂದವನಲ್ಲ. ಮಲ್ಲ ಯುದ್ಧ ಮಾಡೋಣ ಬಾ. ಹಾಗಾದ್ರೆ ಮಲ್ಲ ಯುದ್ಧ ಮಾಡೋಣವೇ? ಹಾಗೆ ಆಗಲಿ ಬಾ. ಹಾಗೆ ಆಗಲಿ. ಬರುವನಾಗು. ಎಲ್ಲವೋ ರಾಕ್ಷಸರೇ, ಬರುವರಾಗಿ ಈತನನ್ನು ಎತ್ತಿಕೊಂಡು ಹೋಗಿ ಸಮುದ್ರಕ್ಕೆ ತೀರಕ್ಕೆ ಹಾಕಿ ಬನ್ನಿ. ಮತ್ತಾರಾದರೂ ಇದ್ದರೆ ಕರೆದುಕೊಂಡು ಬರುವರಾಗಿ. ಮಡಗು ಬಿಡುತ್ತೇನೆ. ಕರೆದುಕೊಂಡು ಬರುವರಾಗು. ಅಕ್ಷಯ ಕುಮಾರನ್ನು ಕೊಂದು ಹಾಕಿ ಅಶೋಕವನ್ನು ಹಾಳು ಮಾಡಿದ ಕೋಡಗು ನಿವನೇ. ಈ ಕೋಡಗವು ವಾನರ ಮಾತ್ರನಾದರೂ
ಬಹಳ ವಿಜೃಂಭಣೆಯಿಂದ ವಿಜೃಂಭಿಸಿತು. ಎರವೋ ಕೋರಗ, ಅಲ್ಲವೋ ನಮ್ಮ ಅಕ್ಷಯಾದಿ ರಾಕ್ಷಸರನ್ನು ಕೊಂದದ್ದಲ್ಲದೆ ನಮ್ಮ ಅಶೋಕವನವನ್ನೆಲ್ಲ ಹಾಳು ಮಾಡಲು ಕಾರಣವೇನು? ನೀನಾರು ಇಲ್ಲಿಗೆ ಬರಲು ಕಾರಣವೇನು? ನಾನು ಶ್ರೀರಾಮದೂತನು, ಶ್ರೀರಾಮಚಂದ್ರನ ಸೇವಕನು. ನನ್ನನ್ನು ಮಾರುತಿ ಎಂದು ಕರೆಯುವರು. ಅದು ಆಗಿರಲಿ, ನೀನು ಯಾರು? ನಿನ್ನ ಹೆಸರೇನೋ ಅದನ್ನು ತಿಳಿಸುವನಾಗು. ನಾನು ದಶದಿಕ್ಕುವನೇ ಜಯಿಸಿ ದಶಕಂಠನೆಂಬ ಬಿರುದಾಂಕಿತನಾದ ಆ ರಾವಣ ಸಾರ್ವಭೌಮನ ಪುತ್ರನು. ನಾನು ಮಹೇಂದ್ರನನ್ನು ಜಯಿಸಿದ್ದ ವೀರನೂ ಕೂಡ. ಸಿದ್ಧನಾಗು. ಓ, ಈ ಬಾಣದಿಂದಲೋ ನೀನು ಇಂದ್ರನನ್ನು ಗೆದ್ದಿದ್ದು? ಹೌದು. ಆ ಎಲ್ಲವೋ ಇಂದ್ರಾದಿ, ಎಲ್ಲವೋ ಇಂದ್ರಾದಿ, ಆ ನಿನ್ನ ಸೊಕ್ಕನೀಗಲೇ ಧ್ವಂಸ ಮಾಡಿ ಬಿಡುವೆನು. ಇದಕ್ಕೆ ಏನು ಹೇಳಿವೆ? ಸಿದ್ಧನಾಗು. ಆಹಾ, ಈ ಅಸ್ತ್ರದಿಂದಲೇ ಆಗಲಿ. ಇಂದ್ರನು ಬ್ರಹ್ಮಾಸ್ತ್ರವನ್ನು ಹೊಡೆಯುವನು. ಇರಲಿ, ಬ್ರಹ್ಮದೇವನ ಕಟಿಗೆ ಪಟ್ಟಡಾಗಲೇಬೇಕು. ಹಾಗೆ ಆಗಲಿ. ಇಂದ್ರನ್ ಸಿದ್ಧನಾಗಿರುವನು, ಎಳೆದುಕೊಂಡು ಹೋಗುವರಾಗಿ. ಈಗ ಬ್ರಹ್ಮೋತ್ಸವವನ್ನು ಬಿಡು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮಹಾಪ್ರಭು, ಈ ಮಂಗನನ್ನು ನಮ್ಮ ತಂದೆಯವರ ಆಸ್ಥಾನಕ್ಕೆ ಕರೆದುಕೊಂಡು ಬಾ. ಮಹಾಪ್ರಭು, ಆಸ್ಥಾನಕ್ಕೆ ಕರೆದುಕೊಂಡು ಹೋಗುವಾಗ ದೇವಸ್ಥಾನಕ್ಕೆ ಆಸ್ಥಾನಕ್ಕೆ ಆಗಬಹುದು. ನೀರಿನ ಅಲೆಗಾಡಿಸಲು ಆಗುವುದಿಲ್ಲ. ಆ ಸಿಹಿಯಾದ ನಾಮವನ್ನು ಹೇಳಿದ್ರೆ ಬರಬಹುದು ಅಂತ ಕಾಣುತ್ತೆ. ರಾಮ 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 ಸೀತಾ ರಾಮ 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 ಸೀತಾ ಏಂ ಸೋಜಿಕ ರಚಿಸಿತಿ ಕೋಟಗ ಸಚಿವ ಏಂ ಸೋಜಿಕ ರಚಿಸಿತಿ ಕೋಟಗ ಪ್ರಸ್ತ ಅಕ್ಷಕುಮಾರನು ತಕ್ಷನು ಸಮರದೆ ಭೀಷಣ ಅಕ್ಷಕುಮಾರನು ತಕ್ಷನು ಸಮರದೆ ಈ ಕ್ಷಿತಿ ಗುರುಳಿದನ ಕಣದೋ ಈ ಕ್ಷಿತಿ ಗುರುಳಿದನ ಕಣದೋ ಸಚಿವ ಏಂ ಸೋಜಿಕ ರಚಿಸಿತಿ ಕೋಟಗ ಪ್ರಾಸ್ತ ಮಹಾಪ್ರಭು, ಈ ಕಪಿಯು ಅಶೋಕವನವನ್ನೆಲ್ಲ ಹಾಳು ಮಾಡಿ ಪುತ್ರನಾದ ಅಕ್ಷಯ ಕುಮಾರನನ್ನು ಕೊಂದು ಈ ರೀತಿ ವನವನ್ನು ಹಾಳು ಮಾಡಲು ಕಾರಣವಾದರೂ ಏನು? ಇದು ಈ ಕಪಿಯನ್ನು ಸೆಳೆದು ತಂದಿರುವೆನು. ಇದನ್ನು ಸೆಳೆದು ತರಬೇಕಾದ್ರೆ ಬ್ರಹ್ಮಾಸ್ತ್ರವನ್ನೇ ಉಪಯೋಗ ಮಾಡಬೇಕಾಯಿತು. ಭಲೆ ಭಲೆ ಕುಮಾರ ಭಲೆ. ವೀರಾಗ್ರಣಿ ಎಂದರೆ ನೀನೆ. ವಾಸವನನ್ನು ಗೆದ್ದವನಿಗೆ ವಾನರನನ್ನು ಗೆಲ್ಲುವುದು ಅತಿಶಯವೇ? ಪ್ರಾಸ್ತ, ಈ ಕಪಿಯು ಯಾರು? ಎಲ್ಲಿಂದ ಬಂದಿತು? ಏತಕ್ಕಾಗಿ ಅಶೋಕವನವನ್ನೆಲ್ಲ ಹಾಳು ಮಾಡಿತು? ಸವಿರವಾಗಿ ಹೇಳು. ಅಲ್ಲದೆ ಮಗನಾದ ಇಂದ್ರಜಿತುವನ್ನು ಕೊಲ್ಲಲು ಕಾರಣವಾದರೇನು? ಅಕ್ಷಯ ಕುಮಾರನ್ನು ಕೊಲ್ಲಲು ಕಾರಣವಾದರೇನು? ಬೇಗ ತಿಳಿಸುವಂತವನಾಗು. ಎಲ್ಲವೋ ಕೋಡಿಗ, ನೀನು ಯಾರು? ಏತಕ್ಕಾಗಿ ಬಂದೆ? ಅದನ್ನು ವಿಸ್ತಿರವಾಗಿ ತಿಳಿಸೋನಾಗು. ಓಹೋ, ಬ್ರಹ್ಮಾಸ್ತ್ರದ ಅವಧಿಯು ಮುಗಿಯಿತು. ಜೈ ಜೈ ರಘುವೀರ ಸಮರ್ಥ. ಈ ರಾವಣನು ಸಿಂಹಾಸನದ ಮೇಲೆ ಕುಳಿತು ರಾಮದೂತನಾದ ನನ್ನನ್ನು ವಿಚಾರಿಸುತ್ತಿದ್ದಾನೆ. ಛೇ ಛೇ, ನಾನು ಇಲ್ಲಿ ನಿಂತು ಉತ್ತರ ಹೇಳುವುದೇ ನನ್ನ ಲಾಂಗೋಲಕ್ಕೆ ಅಪಮಾನ. ಆದುದರಿಂದ ನಾನೇ ಒಂದು ಆಸನವನ್ನು ನಿರ್ಮಿಸಿಕೊಂಡು ಆತನಿಗೆ ಉತ್ತರವನ್ನು ಹೇಳುತ್ತೇನೆ. ಜೈ ಜೈ ರಘುವೀರ ಸಮರ್ಥ. ಅಲ್ಲಾಡುತ್ತೆ ಅವರು ಆಕ್ಷನ್ ಮಾಡುವಾಗ ಅವರು ಆಕ್ಷನ್ ಮಾಡುವ ಸ್ವಾಮಿ ಕಾರ್ಯಕ್ಕೋಸ್ಕರ ಬಂದ ನಾನು ಅಶೋಕವನದಲ್ಲಿ ಗಲಭೆ ಮಾಡಿದ್ದು ನಿಜ. ತಪ್ಪಿದಸ್ತನಾದ ನನ್ನನ್ನು ತಮ್ಮ ದಣಿಯ ಬಳಿ ಕರೆದೊಯ್ಯುವುದು ಅಲ್ಲಿನ ಸೇವಕರ ಕರ್ತವ್ಯವಾಯಿತು. ಆದರೆ ಅವರು ಹಾಗೆ ಮಾಡದೆ ನನ್ನನ್ನು ಅಲ್ಲಿಯೇ ಸಂಹರಿಸಲು ಯುದ್ಧರಾದರು. ಇದರಲ್ಲಿ ನನ್ನ ಅಪರಾಧವೇನಿದೆ? ನನ್ನ ಆತ್ಮರಕ್ಷಣೆಗಾಗಿ ಯುದ್ಧ ಮಾಡಬೇಕಾಯಿತು. ಇದರಲ್ಲಿ ನನ್ನ ತಪ್ಪೇನಿದೆ ಸಾರ್ವಭೌಮ? ಆಯಿತು,
ನೀನು ಯಾರು? ಏತಕ್ಕಾಗಿ ಇಲ್ಲಿಗೆ ಬಂದಿರುವೆ? ಅದನ್ನು ತಿಳಿಸು. ನಾನು ನನ್ನೊಡೆಯನಾದ ಸುಗ್ರೀವರಾಜನು ತಮಗೆ ಒಂದು ಬುದ್ಧಿವಾದವನ್ನು ಕೂಡ ಹೇಳಿ ಕಳಿಸಿರುವರು, ಕೇಳು. ಏನಾ ಸಂದೇಶ? ಸೀತಾ ಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗಿ ಸುಖವಾಗಿ ಬಾಳಬೇಕೆಂಬುದೇ ಆ ಸಂದೇಶ. ಕಪಿಗಳಿಗೆ ಒಡೆಯನಾಗಿ, ಕಪಿಗಳಿಗೆ ಶ್ರೇಷ್ಠನಾಗಿ, ಕಪಿಗಳಿಗೆ ತಕ್ಕ ಪ್ರಶ್ನೆಯನ್ನೇ ಕೇಳಿಸಿರ್ತಾನೆ ಆ ನಿನ್ನ ಕಪಿರಾಜ. ತ್ರಿಲೋಕ ವಿಜಯಿಯಾದನ ರಾವಣನಿಗೆ ಸಂದೇಶ. ಅಯ್ಯ, ನಾನು ಅನೇಕ ಜನ ರಾವಣರಿರುವರೆಂದು ಕೇಳಿದ್ದೇನೆ, ತಿಳಿದ ಮಟ್ಟಿಗೆ ವರ್ಣಿಸುವೆನು, ಕೇಳುವಿಯಾ? ನೀನು ಯಾವ ಯಾವ ರಾವಣರನ್ನು ತಿಳಿದಿರುವೆ? ಮೊದಲು ಕೈಲಾಸವನೇ ತೋಳದೋಸಿಲೋಟಿರ. ಅಯ್ಯ ಸಾರ್ವಭೌಮ, ಕೈಲಾಸವನೇ ತೋಳದೋಸಿಲೋಟಿರ. ಕೋಳಾಡಿದ ಬಲ ಚಾಲಿತು ರಾಮನ, ಕೋಳಾಡಿದ ಬಲ ಚಾಲಿತು ರಾಮನೋ. ನೀನೇನೋಗಳ ರಾವಣನೆಂಬಾದ ನೀನ ಮದೆಯಗಳ ನೀನೇನೋ. ಎಲ್ಲವೋ ಕೋಡಗ. ಅಯ್ಯ, ಕೈಲಾಸ ಪರ್ವತವನ್ನು ಎತ್ತುವನೆಂದು ಹಮ್ಮಿನಿಂದ ಹೋಗಿ ಗಿರಿಯ ಅಡಿಯಲ್ಲಿ ಕೈಗಳು ಸಿಲುಕಿ ಗೋಳಾಡುತ್ತಿದ್ದಂತೆ ಆಗ ಪರಶಿವನ ಕರುಣೆ ತೋರಿ ಸಲಹಿದನಂತೆ. ಆಗ ಓಡಿ ಬಂದು ಪುನಃ ಸೇರಿದ ರಾವಣ, ನೀನೆಯೋ ಬೇರೊಬ್ಬನ? ಎಲ್ಲವೋ ಕೋಡಗ, ಸಾಮಗಾನದಿಂದ ಶಿವನನ್ನು ಮೆಚ್ಚಿಸಿ ವರವನ್ನು ಪಡೆದ ಶಿವಪೂಜಾ ದುರಂಧರನ ವಿಚಾರ ಅಲ್ಪ ಕಪಿಯಾದ ನಿನಗೆಲ್ಲಿ ತಿಳಿದೀತು? ಮುಂದೆ ಬಗಳು. ಅಯ್ಯ, ಕಾರ್ತಿವೀರನ ಸೇವೆ ಕಾರ್ತಿವೀರನ ಸೇವೆ ಕಾರ್ತಿವೀರನ ಸೇವೆ ಮೇರೆದ ತೋತ ಅಗಮನ. ಮೇರೆದ ತೋತ ಅಗಮನೋ. ನೀನೇ ಕಳ್ಳ ರಾವಣನೆಂಬಾದ ನೀನ ಮದಿಯ ಕಳ್ಳ ನೀನೇನೋ. ಅಯ್ಯ, ಮಹಿಷ್ಮತಿ ನಗರ ಕೊಡೆಯನಾದ ಕಾರ್ತಿವೀರಾರ್ಜುನನು ಜಯಿಸಲು ಹೋಗಿದಾಗ ಆತನು ರಾವಣನೆಂಬಾತನನ್ನು ಸೆರೆ ಹಿಡಿದು ಬಂಗಾರದ ಬಳೆಗಳನ್ನು ತೊಡಿಸಿ ಕಾಲಗೃಹದಲ್ಲಿ ಕಟ್ಟಿರಲು ಆಗ ಪೌಲಶ್ಚರು ಬಂದು ಬುದ್ಧಿ ಹೇಳಿ ಬಿಡಿಸಿದಾಗ ಓಡಿ ಬಂದು ಪುನಃ ಸೇರಿದ ರಾವಣ. ನೀನೆಯೋ ಅಥವಾ ಬೇರೊಬ್ಬರ? ಎಲ್ಲವೋ ಕೋಡಗ, ಸಹಸ್ರ ಬಾಹುಗಳುಳ್ಳ ಕಾರ್ತಿವೀರ್ಯಾರ್ಜುನನು ನರ್ಮದಾ ನದಿಯಲ್ಲಿ ತನ್ನ 500 ತೋಳುಗಳನ್ನು ಅಡ್ಡಗಟ್ಟಿ 500 ಸ್ತ್ರೀಯರೊಡನೆ ಛಲಕ್ರೀಡೆಯಾಡುತ್ತಿದ್ದನು. ಅದನ್ನು ನೋಡಲು ಹೋಗಿದ್ದೆನು. ರಸಿಕ ಗುಣವ ಸಾಮಾನ್ಯ ಕಪಿಯಾದ ನಿನಗೆಲ್ಲಿ ತಿಳಿದೀತು? ಮುಂದೆ ಬಗಳು. ಅಯ್ಯ, ಹೇಳುವಿನ ಕೇಳೋ. ತೊಟ್ಟಿಗೆ ಕಟ್ಟಿನ ಒದೆಗಳ ದೇನವ, ಒದೆಗಳ ದೇನವ, ಒದೆಗಳ ದೇನವ. ನೀನೇನೋಗಳ ರಾವಣನೆಂಬಾದ ನೀನ ಮದೆಯಗಳ ನೀನೇನೋ. ಅಯ್ಯ, ನಮ್ಮ ಸೋದರ ಮಾವನಾದ ವಾಲಿಯನ್ನು ಜಯಿಸಲು ಹೋಗಿದ್ದಾಗ ಆತನು ನೀನು 10 ತಲೆಯ ಉಳುವೆಂದು ಕಂಕಳಿಗೆ ಇರಿಕಿಸಿ ಚತುರ್ ಸಮುದ್ರದಲ್ಲಿ ಅದ್ದಿ 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 ತಂದು ತನ್ನ ಪುತ್ರನಾದ ಅಂಗದನ ಕುಮಾರಿಗೆ ಕಟ್ಟಿದಾಗ ಅಯ್ಯ, ಆ ಪುಟ್ಟ ಬಾಲಕ ತನ್ನ ಪಾದದಿಂದ ಒಡೆಯುತ್ತ ಅಲ್ಲು ಕಿರಿತಿದ್ದ ರಾವಣ ನೀನೆಯೋ ಬೇರೊಬ್ಬನ? ಎಲ್ಲವೋ ಕೋಡಗ, ಬಾಳಲೀಲೆಯನ್ನು ನೋಡಲು ಹೋಗಿದ್ದ ಮಾತ್ರಕ್ಕೆ ಅದೊಂದು ಅತಿಶಯವೇ? ಮತ್ತೇನು ಹೊಗಳಬೇಕೆಂದಿರುವೆಯೋ ವಾನರ? ಬೇಡ ರಾವಣ, ಕಿಷ್ಕಿಂಧಾಧಿಪತಿಯಾದ ಸುಗ್ರೀವರಾಜನನ್ನು ಕಡೆಗಣಿಸಬೇಡ.
ಆತನು ನಿನಗೊಂದು ಬುದ್ಧಿವಾದವನ್ನು ಕೂಡ ಹೇಳಿ ಕಳಿಸಿರುವನು. ಕೇಳು. ತ್ರಿಕಾಲ ಶಿವಪೂಜಂದರನಾದ ದುರಂತರನಾದ ರಾವಣ ಸೀತಾ ಮಾತೆಯನ್ನು ಅಪಹರಿಸಿ ತಂದಿದ್ದು ಹೇಗಾಗಿ ತಪ್ಪ ಎಂದರೆ ಬೆಂಕಿಯನ್ನು ಸೆರಗಿನಲ್ಲಿ ಕಟ್ಟಿಕೊಂಡಂತಾಯಿತು. ಸೀತಾ ಮಾತೆಯನ್ನು ನನ್ನೊಡೆಯನಾದ ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖವಾಗಿ ಬಾಳು. ನನ್ನ ಮಾತನ್ನು ಕೇಳು, ಕೆಟ್ಟು ಹೋಗಬೇಡ ರಾವಣ. ಏನು ಎಲ್ಲವೋ ವಾನರ, ರಾಜರ ವಿಷಯ ಅಲ್ಪ ಕಪಿಯಾದ ನಿನಗೆಲ್ಲಿ ತಿಳಿದೀತು? ಎಚ್ಚರ, ಸಾಕು ಬಾಯಿ ಮುಚ್ಚು. ಅಯ್ಯ, ನಾನು ಯಾರೆಂದು ತಿಳಿದುಕೊಂಡಿರುವೆ? ಹೇಳುವ ನಾನು. ಸರ್ವಶಕ್ತ ಮನೋಭಯಂಕರ, ಸರ್ವಶಕ್ತ ಮನೋಭಯಂಕರ, ಸರ್ವಶಕ್ತ ಮನೋಭಯಂಕರ, ಸರ್ವಶಕ್ತ ಮನೋಭಯಂಕರ, ಸರ್ವಶಕ್ತ ಮನೋಭಯಂಕರ, ಸರ್ವ ರಾಕ್ಷಸ ವೀರ ಪರಿತರ. ಇಲ್ಲವೋ ಕೊಡಲ ಸರ್ವ ರಾಕ್ಷಸ ವೀರ ಪರಿತರ, ಸಾರಲಂಕಾಪುರ ಈಶ್ವರ, ಸಾರಲಂಕಾಪುರಾಧೀಶ್ವರ, ನಾನಾರು ನೀ ಬಲ್ಲೆಯ, ವೀರಾದಿ ವೀರ ನಾನಾರು ನೀ ಬಲ್ಲೆಯ. ಬೇಡ ರಾವಣ, ಶ್ರೀರಾಮಚಂದ್ರನಿಗೆ ದ್ರೋಹ ಮಾಡಿ ಬದುಕಲಾರೆ. ನನ್ನ ಮಾತನ್ನು ಕೇಳು. ಜಗನ್ಮಾತೆಯಾದ ಸೀತಾಮಾತೆಯನ್ನು ನನ್ನೊಡೆಯನಾದ ರಾಘವನಿಗೆ ಒಪ್ಪಿಸಿ ಸುಖದಿಂದ ಬಾಳು. ನೀನು ನಿನ್ನ ಅರಮನೆಯು ಸುತೃಪ್ತಿಯಾಗಿರುವುದು. ನನ್ನ ಮಾತನ್ನು ಕೇಳು. ಏನು ಹೇಳಿದೆ? ಈ ನರವುಳುವಾದ ಆ ರಾಮನಿಗೆ ತ್ರಿಜಗದ್ಭೀಕರನಾದ ಈ ದಶಕಂಠ ರಾವಣ ಶರಣಾಗುವುದೇ? ಎಲ್ಲವೋ ವಾನರ, ಇನ್ನು ನಾಲಿಗೆಯು ಉದ್ದವಾಗುತ್ತಿದೆ, ಎಚ್ಚರ. ಹೋಗಲಿ, ಸೀತಾಮಾತೆಗೆ ಮಂಗಳ ಸ್ಥಾನವನ್ನು ಮಾಡಿಸಿ ನಿನ್ನ ಪತಿಯಾದ ಮಂಡೋದರಿ ದೇವಿಯಿಂದ ಉಡುಗೆ ತೊಡುಗೆಗಳನ್ನು ತೊಡಿಸಿ, ರಾವಣ ಸಾರ್ವಭೌಮ, ನೀನು ನಿನ್ನ ಸತಿಯು ಪತಿ ಭಿಕ್ಷೆ ಕೊಡು ಎಂದು ಸೀತಾಮಾತೆಯನ್ನು ಬೇಡಿಕೊಂಡರೆ ಜಗನ್ಮಾತೆಯೇ ನಿಮ್ಮನ್ನು ಕ್ಷಮಿಸಿ ಬಿಡುವರು. ಹಾಗಾದರೂ ಮಾಡೋ ಪಾಪಿಯಾದ ರಾವಣ. ಏನು ಸಾಮಾನ್ಯ ಸ್ತ್ರೀಗೆ ನಮಸ್ಕರಿಸುವುದೇ? ಸಾಕು ಬಾಯಿ ಮುಚ್ಚು. ಕದ್ದು ತರಬಹುದು, ನಮಸ್ಕರಿಸಿದರೆ ಅವಮಾನವೇ? ಹೋಗಲಿ, ನಿನ್ನ ಕುಲದೈವ
ಪರಶಿವನವರ ಪುತ್ರನು ಶ್ರೀರಾಮಚಂದ್ರನ ದೂತನು ಆದ ನನ್ನ ಕಾಲುಗಳಿಗೆ ಬಿದ್ದು ನಮಸ್ಕರಿಸಿಕೋ, ನಾನೇ ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ. ಎಲ್ಲವೋ ವಾನರ, ನಿನ್ನನ್ನೀಗಲೇ ಈ ಖಡ್ಗದಿಂದ ಛೇದಿಸಿ ಬಿಡುವೆನು. ಆಜ್ಞೆ ಆಗಿರುವುದು ನಿನ್ನ ಬಲಗಳನ್ನು ತಿಳಿದವರು ಮಾತ್ರ, ಆದ್ದರಿಂದ ಸುಮ್ಮನಿದ್ದೇನೆ. ಜನಕ, ಮಂಗಗಳಿಗೆ ಲಾಂಗೋಲವೇ ಪ್ರಧಾನವಾದ್ದು. ಆದ್ದರಿಂದ ಈತನ ಬಾಲಕ್ಕೆ ಎಣ್ಣೆಯಿಂದ ಹತ್ತಿದ ಬಟ್ಟೆಯನ್ನು ಸುತ್ತಿ ನಮ್ಮ ಅಗ್ನಿ ಸ್ಪರ್ಶವನ್ನು ಮಾಡಿ ನಮ್ಮ ಪಟ್ಟಣ ಬೀದಿಗಳಲ್ಲಿ ತಿರುಗಿಸಿ ಸಮುದ್ರಕ್ಕೆ ದೂಡಿ ಬಿಡೋಣ. ಈತನನ್ನು ಕಂಡು ಆ ನರಾಧಮರು ಎಚ್ಚೆತ್ತುಕೊಳ್ಳುವ ಫಲ ಸಮಂಜಸವಾದ ಶಿಕ್ಷೆ ಸರಿ. ಯಾರೇ ಮಂಗಕ್ಕೆ ರಘುವೀರ ಸಮರ್ಥ, ರಘುವೀರ ಸಮರ್ಥ, ಅಕ್ರ ಅಕ್ರ ರಾಮನ ಹತ್ರ ಒಂದೇ ಸೀಮೆ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ, ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ, ವೇದ ಕಲ್ಪ ಸುಖ ನಿಂದಿತ ರಾಮ, ವೇದ ಕಲ್ಪ ಸುಖ ನಿಂದಿತ ರಾಮ, ಬ್ರಹ್ಮಾದ್ಯವರ ಪ್ರಾರ್ಥಿಕ ರಾಮ, ಬ್ರಹ್ಮಾದ್ಯವರ ಪ್ರಾರ್ಥಿಕ ರಾಮ, ಚಂಡಗಿರಣ ಕುಲ ಮಂಡಲ ರಾಮ, ಚಂಡಗಿರಣ ಕುಲ ಮಂಡಲ ರಾಮ, ಶ್ರೀಮದ್ದಲ್ಯೋದ್ಧಾರಕ ರಾಮ, ಶ್ರೀಮದ್ದಲ್ಯೋದ್ಧಾರಕ ರಾಮ, ಗೌತಮ ಸುರಮುನಿ ಸಂಸ್ಕೃತ ರಾಮ, ಗೌತಮ ಸುರಮುನಿ ಸಂಸ್ಕೃತ ರಾಮ, ರಾಮ ರಾಮ ಜಯ ಸೀತಾರಾಮ, ರಾಮ ರಾಮ ಜಯ ಸೀತಾರಾಮ, ಶ್ರೀಮದ್ದಲ್ಯೋದ್ಧಾರಕ ರಾಮ, ಶ್ರೀಮದ್ದಲ್ಯೋದ್ಧಾರಕ ರಾಮ, ಘೋರ ನಾಟಕ ಘಾತಕ ರಾಮ, ಘೋರ ನಾಟಕ ಘಾತಕ ರಾಮ, ಶ್ರೀರಾಮ ಜಯ ಶ್ರೀರಾಮ ಜಯ ಶ್ರೀರಾಮ ಜಯ ಶ್ರೀರಾಮ ಜಯ ಶ್ರೀರಾಮ ಜಯ ನಿನ್ನ ಮಹಿಮೆಯು ಎಷ್ಟು ಅದ್ಭುತವಾದುದು. ಲಂಕಾ ವಾಹನ ಕಾಲದಲ್ಲಿ ನನ್ನ ಲಾಂಗೋಲದ ಅಗ್ನಿಯು ರಾವಣ, ಇಂದ್ರದಿತ್ತು, ಪ್ರಹಸ್ತ, ಮಹಾಪಾಶ್ವ, ಮಹೋದರ, ಅತಿಗಾಯ ಮುಂತಾದ ರಾಕ್ಷಸರ ಮನೆಗಳನ್ನೆಲ್ಲ ಅವನಿಸಿತ್ತು. ಅದರಲ್ಲಿ ಮಹಾ ಹರಿಭಕ್ತನಾದ ವಿಭೀಷಣ ಮನೆಯೊಂದನ್ನು ಬಿಟ್ಟು ಎಲ್ಲರ ಮನೆಯು ದಾಂಸಗೊಂಡವು. ನಾನು ಬಂದ ಕಾರ್ಯವಾಯಿತು. ಸಮುದ್ರ ಲಂಘನ ಮಾಡಿ ಶ್ರೀರಾಮಚಂದ್ರನ ಬಳಿಗೆ ಹೋಗಿ ಈ ಕುಶಲ ವಾರ್ತೆಯನ್ನು ತಿಳಿಸುತ್ತೇನೆ. ಜೈ ಜೈ ರಘುವೀರ ಸಮರ್ಥ. ಅಯ್ಯೋ ಅಯ್ಯೋ ಪರಮಾತ್ಮ, ಆತುರದಲ್ಲಿ ಎಂತಹ ಕಾರ್ಯವನ್ನು ಮಾಡಿಬಿಟ್ಟೆನು. ನಾನು ಹತ್ತಿಸಿದ ಬೆಂಕಿಯು ನನ್ನ ತಾಯಿಯಾದ ಸೀತಾಮಾತೆಗೆ ಏನು ಅನಾಹುತವಾಗಿರುವುದು ಕಾಣಿನಲ್ಲ. ರಾಮಚಂದ್ರ ರಾಮಭದ್ರ, ಏನು ಅನಾಹುತವಾಗಿರುವುದು ನನ್ನ ತಾಯಿಗೆ ಕಾಣಿನಲ್ಲ. ನೀನಿಟ್ಟ ಬೆಂಕಿಯು ಅಶೋಕವನಕ್ಕೆ ವಿಮುಖವಾಗಿರುವುದು, ಸೀತಾಮಾತೆ ಕುಶಲವಾಗಿದ್ದಾರೆ. ನೀನಿನ್ನು ಧೈರ್ಯವಾಗಿ ಹೊರಡು. ಆಹಾ, ಅಶರೀರವಾಣಿ. ರಾಮಚಂದ್ರ ಪ್ರಭು, ನನ್ನೊಡೆಯ, ನಿನ್ನ ಮಹಿಮೆಯನ್ನು ಅರಿತವರ್ಯಾರು ತಂದೆ? ಅಶರೀರವಾಣಿಯ ಮಾತಿನಂತೆ ನಾನು ಸಮುದ್ರ ಲಂಘನ ಮಾಡಿ ಅಂಗದ ಜಾಂಬವಾದಿ ಕಪಿ ವೀರರೊಡನೆ ಕೂಡಿ ನನ್ನೊಡೆಯನಾದ ಶ್ರೀರಾಮಚಂದ್ರನ ಬಳಿಗೆ ಹೋಗಿ ಈ ಕುಶಲ ವಾರ್ತೆಯನ್ನು ತಿಳಿಸುತ್ತೇನೆ. ಜೈ ಜೈ ರಘುವೀರ ಸಮರ್ಥ. ಭೂಮಿ ಜಾತೆ ಭಾವೆ ದೇತೆ ಪ್ರೇಮನೋ ನಚಾಲಿತೆ ಸೀತಾ ಜಾನಕಿ. ಭೂಮಿ ಜಾತೆ ಭಾವೆ ದೇತೆ ಪ್ರೇಮನೋ ನಚಾಲಿತೆ राम सके तो
मनोद चारिते सीता 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 जानकी ಎಲ್ಲಿಗೆ ಮನೋಕರ್ಯ ಎಲ್ಲಿಗೆ ಮನೋಕರ್ಯ ಪಲ್ಲವರು ನಾದರೆ ಎಲ್ಲಿಗೆ ಮನೋಕರ್ಯ ಎಲ್ಲಿಗೆ ಮನೋಗರೆ ಪಲ್ಲವರು ನಾದರೆ ನಿಲ್ಲದೆಲ್ಲ ಮನವು ಬಾರೆ 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 ಇಲ್ಲದೆಲ್ಲ ಮನವು ಬಾರೆ ಇಲ್ಲದೆಲ್ಲ ಮನವು ಬಾರೆ ಇಲ್ಲದೆಲ್ಲ ಮನವು ಬಾರೆ ಇಲ್ಲದೆಲ್ಲ ಮನವು ಬಾರೆ ವಲ್ಲಭೆ ಸುಗುಣಾಗರೆ वल्लभे सुगुणागरे भूमि जाते भामे जिले ते मनो गजारी सीता सीता जानकी ಸೀತಾ ಜಾನಕಿ ಎಲ್ಲಿರುವೆ ಮನೋಹರಿ ಬಂದು ನನ್ನೊಡನೆ ಒಂದು ಮಾತನ್ನಾದರೂ ಆಡಬಾರದೆ ಸಹೋದರ ಸೀತಾನ್ವೇಷಣೆ ಕಾರ್ಯಕ್ಕೆ ಹೋದ ಮಾರುತಿಯು ಇನ್ನೂ ಬಾರಲೇ ಇಲ್ಲ ಹಿಂದಿಗೆ ಅವನ ಅವಧಿಯು ಮುಗಿತಾ ಬಂದಿರುವುದು ಪಾವನ ನಾಮ ಪರಗುಣ ಭೀಮ ಪಾಯಸೆ ಪಾವನ ನಾಮ ಪಾಪ ವಿರಾಮ ಪಾಪಿ ಶ್ರೀರಾಮ
ಪ್ರಭು ರಾಮಚಂದ್ರ ಪ್ರಭು ಮಾರುತಿ, ಇದೋ ನಿನಗೆ ಸಾಷ್ಟಾಂಗ ಪ್ರಣಾಮಗಳು. ಮಾರುತಿ, ನಿನಗೆ ಮಂಗಳವಾಗಲಿ. ಮಾರುತಿ, ದೇವ, ಹೋದ ಕಾರ್ಯವೇನಾಯಿತು? ದೇವ, ನನ್ನ ಜಾನಕಿಯನ್ನು ಕಂಡೆಯಾ? ದೇವ, ತಮ್ಮ ಆಜ್ಞೆಯಂತೆ ದಕ್ಷಿಣ ಮುಖವಾಗಿ ಹೊರಟ ನಾವುಗಳು ದಕ್ಷಿಣ ಸಮುದ್ರದ ಮಧ್ಯದಲ್ಲಿರುವ ಸ್ವರ್ಣ ಲಂಕೆಯಲ್ಲಿ ತಮ್ಮ ಸೀತಾಮಾತೆಯ ದರ್ಶನವಾಯಿತು. ಒಡೆಯ, ತಾವು ಗುರುತಿಗಾಗಿ ನೀಡಿರುವ ಮುದ್ರೆ ಉಂಗುರವನ್ನು ಆಕೆಗೆ ಒಪ್ಪಿಸಿ ಅವರಿಂದ ಅವಿಜ್ಞಾನ ವಸ್ತುವನ್ನು ತಂದಿರುವೆನು. ಒಪ್ಪಿಸಿ ಸ್ವೀಕರಿಸಿಕೋ ತಂದೆ. ಆಹಾ, ಜಾನಕಿ, ಸೀತಾ, ವೈದೇಹಿ. ಮಾರುತಿ, ಒಡೆಯ, ನನಗೋಸ್ಕರ ಸತವೀರ ಯೋಜನಾ ವಿಸ್ತೀರ್ಣವುಳ್ಳ ಸರದಿಯನ್ನು ದಾಟಿ ನನ್ನ ಜಾನಕಿಯ ಕುಶಲ ವಾರ್ತೆ ತಂದೊಪ್ಪಿಸಿದ ನಿನಗೆ ಪ್ರತಿ ಉಪಕಾರವಾಗಿ ನಾನು ನಿನಗೆ ಹೇಳಿಕೊಡಲಿ. ಸದಾ 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 ನಿನ್ನ ಮನದಲ್ಲಿ ರಾಮ ನಾಮ ಜಪಿಸುವಂತೆ ನನ್ನನ್ನು ಆಶೀರ್ವದಿಸು. ನನ್ನೊಡೆಯ ಆಶೀರ್ವದಿಸು. ನನ್ನಪ್ಪ ಆಶೀರ್ವದಿಸು. ರಾಮಚಂದ್ರ ಪ್ರಭು ಒಡೆಯ, ಹರಸಿ ನೋಡಲು ಹನುಮ ಹನುಮ ಒಡೆಯ, ಹನುಮ ಕೇಳಲು ಭಕ್ತರು ವನಜ ಭವಾನದಲ್ಲಿಲ್ಲ ಹರಸಿ ನೋಡಲು ಹನುಮ ಹನುಮ ದಶರಥಾನು ಪಾಲಯ್ಯ ವಿಜಯ ನಿಮ್ ದಶರಥಾನು ಪಾಲಯ್ಯ ನಾವು ನಾಲ್ವರು ಪುತ್ರ ಇರುವೆವು. ಇಂದಿನಾರಭ್ಯದಿ 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 ನೀನು ಗೈದನೆಯ ಪುತ್ರನೆಂದು ಭಾವಿಸುವೆವು. ಮನದಿ ಮನದಿ ದಾಸ ನೀನಲ್ಲವೋ ದಾಸ ನೀನಲ್ಲವೋ ದಾಸ ನೀನಲ್ಲವೋ ಅನುಜ ನೀನವುದಯ್ಯ ದಾಸಿ ಪಟ್ಟೆಯ ಕಂದ ದಾಸಿ ಪಟ್ಟೆಯ ಕಂದ ಬ್ರಹ್ಮ ಪದವಿಯ ನೀವೆ ಹನುಮ ಹನುಮ. ಮಾರುತಿ, ಈಗಿನಿಂದ ನೀನು ಚಿರಂಜೀವಿಯಾಗಿ ಬಾಳು. ಒಡೆಯ, ಧನ್ಯನಾದನು. ಒಡೆಯ, ಧನ್ಯನಾದನು. ಮಾರುತಿ, ಒಡೆಯ, ಅಗೋ ನೋಡಿ, ರಾವಣನು ಅಸಂಖ್ಯಾತ ದಾನವರೊಡನೆ ಯುದ್ಧಕ್ಕೆ ಬರುತ್ತಿರನು. ಮಾರುತಿ, ನಮ್ಮ ಕಪಿ ನಾಯಕರೆಲ್ಲರೂ ಸಮುದ್ರ ತೀರ ದಂಡಕ್ಕೆ ಹೋಗಲಿ. ಆ ರಾವಣ ಮೇಲೆ ಯುದ್ಧಕ್ಕೆ ಹೋಗಲು ಲಂಕಾಪಟ್ಟಣಕ್ಕೆ ಸೇತುವೆಯನ್ನು ಕಟ್ಟಿದೆ. ಆ ರಾವಣ ಕುಂಭಕರ್ಣಾದಿಗಳನ್ನು ಯುದ್ಧಕ್ಕೆ ಆಹ್ವಾನಿಸೋಣ. ಹಾಗೆ ಆಗಲಿ ನನ್ನೊಡೆಯ, ನಡೆಯಿರಿ. ಶ್ರೀರಾಮಚಂದ್ರ ಪ್ರಭು, ವಿಭೀಷಣ ನಿನಗೆ ನನ್ನನ್ನು ಕಾಪಾಡು. ವಿಭೀಷಣ ನಿನಗೆ ಮಂಗಲವಾಗಲಿ. ಶ್ರೀರಾಮಚಂದ್ರ ಪ್ರಭು, ನಿನ್ನ ಕರುಣೆ ಅಪಾರವಾದದಪ್ಪ. ನಿನ್ನ ಕರುಣೆಗೆ ಪಾತ್ರನಾಗಿರುವ ನಾನೇ ಭಾಗ್ಯಶಾಲಿ. ಮುಂಬರುವ ಯುದ್ಧದಲ್ಲಿ ರಾಕ್ಷಸರೆಲ್ಲ ಮಾಯಾಜಾಲವನ್ನು ಸಿಳಿಸಿ ಅತಿ ಮೀರಿ ನಿನ್ನೊಡನೆ ಯುದ್ಧ ಮಾಡುತ್ತೇನೆ ಸ್ವಾಮಿ. ವಿಭೀಷಣ, ಭಯಪಡಬೇಡ. ಆ ರಾವಣನನ್ನು ಸಂಹರಿಸಿ ನಿನಗೆ ಕಿಷ್ಕಿಂದ ಲಂಕಾಪಟ್ಟಣದ ರಾಜ ಪಟ್ಟಾಭಿಷೇಕವನ್ನು ಕೊಟ್ಟಿದ್ದೇನೆ. ಹೀಗೆಲ್ಲರೂ ಯುದ್ಧಕ್ಕೆ ಸಿದ್ಧರಾಗಿ. ಹಾಗೆ ಆಗಲಿ ಪರಮಾತ್ಮ. ಹಾಗೆ ಆಗಲಿ ನನ್ನೊಡೆಯ.
ಯುದ್ಧರಂಗಸಿನೋ ಎಲ್ಲವೋ ನರ ಹುಳುವಾದ ರಾಮ, ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುವ ನೀನು ಈ ತ್ರಿಜಗದ್ಭೀಕರ ದಶಕಂಠ ರಾವಣನನ್ನು ಸಂಹರಿಸುವೆಯಾ? ಎಲ್ಲೋ ರಾವಣ, ನೀನು ನನ್ನ ಪಾದದಿಂದ ಬಿದ್ದು ಕ್ಷಮೆಯಾಚಿಸು, ನಿನಗೆ ಜೀವದಾನ ಮಾಡುವೆನು. ಇಲ್ಲವಾದರೆ ಯುದ್ಧಕ್ಕೆ ಸಿದ್ಧನಾಗು. ಏನು, ನಿನ್ನ ಪಾದಕ್ಕೆ ಬಿದ್ದು ಶರಣಾಗುವುದೇ ಅಸಂಭವ. ಹಾಗಾದರೆ ತೆಗೆದುಕೋ ಈ ಬಾಣದ ಪೆಟ್ಟನ್ನು ಸಹಿಸಿಕೋ ಮದಾಂಧ. ಮೃತ್ಯುಶರ, ಮಾನವನ ಕೈಯಲ್ಲಿ ಮೃತ್ಯುಶರ. ನನ್ನ ಸಮಸ್ತ ಅಸ್ತ್ರಗಳನ್ನು ಶಸ್ತ್ರಾಗಾರದಲ್ಲಿ ಇಟ್ಟಿರುವೆನು. ನಾನು ಮನಸ್ಸು ಮಾಡಿದರೆ ಇಲ್ಲಿಂದ ಅಯೋಧ್ಯೆಯವರೆಗೂ ಭೂಮಿಯನ್ನು ನಾಶ ಮಾಡಿಬಿಡಬಲ್ಲೆ. ಅಂಥದ್ದರಲ್ಲಿ ಮಾನವನ ಕೈಯಲ್ಲಿ ಮೃತ್ಯುಶರ. ರಾವಣ, ಮಾನವರೇನು ಸಾಮಾನ್ಯರೆಂದು ಭಾವಿಸಿದೆಯಾ? ಶ್ರೀರಾಮಚಂದ್ರ ಪ್ರಭು, ವಿಭೀಷಣ, ನಮ್ಮ ಅಗ್ರಜ ಎದೆಯಲ್ಲಿ ಅಮೃತ ಕಳಸಿರುವುದು, ಎದೆಗೆ ಗುರಿಟ್ಟು ಒಡೆ. ಎಲ್ಲವೋ ಸ್ವಜಾತಿ ಶತ್ರು ವಿಭೀಷಣ, ನನ್ನ ರಹಸ್ಯವನ್ನೆಲ್ಲ ತಿಳಿಸಿ ನನ್ನನ್ನು ಈ ರೀತಿ ಅಪಹಾಸ್ಯಕ್ಕೀಡು ಮಾಡಿದೆಯಾ? ಇನ್ನು ನನ್ನ ಪ್ರತಿಭಟನೆಯು ನಿರರ್ಥಕ. ಜ್ಞಾನರೂಪಿ ನನ್ನ ಜಗತ್ತಿನ ಅಂಧಕಾರವನ್ನು ನಿರ್ಮೂಲನೆ ಮಾಡಿದಂತೆ ನನ್ನ ಅಂಧಕಾರವನ್ನು ನಿರ್ಮೂಲನೆ ಮಾಡಿ ನನಗೆ ಮುಕ್ತಿಯನ್ನು ರಾವಣ, ಈ ಬಾಣದ ಪೆಟ್ಟನ್ನು ಸೇವಿಸಿಕೋ. ಆ ರಾಮ, ವೀರ ಸರ್ಗವನ್ನು ಒಂದು ಹೀರವರ. ಪಟ್ಟಾಭಿಷೇಕವಂತೆ ಎಂದು ದಶರಥನ ಅರಮನೆಯಲ್ಲಿ ಹಲೋ ದ್ವಾರಪಾಲರ ಮರಳಿ ಪುಣಿಪಾವ ರಾವಣ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ನಿರುಪಮ ಸಂಯಮ ಜೀವನಧಾರ